ಅದ್ದೂರಿಯಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಬಹದ್ದೂರಲ್ಲಿ ಏನಾಗಿತ್ತು, ಬಿಕಾಸ್ ನೀವು ಟ್ರಾವೆಲ್ ಮಾಡಿದ್ದೀರ ನಮ್ಮ ಜೊತೆ. ನಾವು ಈ ಸಿನಿಮಾನ ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಶ್ರದ್ಧೆಯಿಂದ ಹೇಳ್ತಾರೋ ಮಾತು, ಐ ಆಮ್ ಕಾನ್ಫಿಡೆಂಟ್. ನನ್ನನ್ನು ನಂಬಿ ಕಾಸು ಹಾಕಿರೋರು ಸೇಫ್ ಆಗೋವರೆಗೂ ಇವಾಗಿಲ್ಲ ಅಂದರೆ ನಾನು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸಸ್ ಫ್ರಮ್ ಬೇರೆಯವ್ರಿಗೂ ನನಗೂ. ऐसा क्रूअल इंसान मैं पहली बार देख रहा हूँ. ಸೊ ತುಂಬ ಕಲಿಯೋದಿದೆ ನಮ್ಮ VIPಸಿಂದನೇ. ಸೊ ನಮಗಿಂತ ಅಲ್ಟಿಮೇಟ್ ಅವರೇ. ಅಗೇನ್ ಈ ಪಾರ್ಟ್ ಬಂದರೆ ಉದಯ ಮೆಹ್ತಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಕಮರ್ಷಿಯಲ್ ವೇಸ್ ನಾವು ಹೆಂಗೆ ಲಾಕ್ ಮಾಡಿ ಆಗಿದ್ರೆ ಅನ್ನೋದು ನಿಮ್ಗೆ ಗೊತ್ತು. ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ. ದಿಸ್ ಇಸ್ ಅ ಫಿಲ್ಮ್ ನಾನು 3 ವರ್ಷದಿಂದ ಕೇಳಿರೋದು. ಐ ರಿಮೆಂಬರ್ ರೈಟಿಂಗ್ AP ಅರ್ಜುನ್ ಆ್ಯಂಡ್ ಧ್ರುವ ಸರ್ಜಾ ಕೊಲಾಬರೇಟಿಂಗ್ ಅಂತ. ಅಲ್ಲಿಂದ 252 ಡೇಸ್ ಶೆಡ್ಯೂಲ್ ಇನ್ ಅ ಸ್ಪ್ಯಾನ್ ಆಫ್ 3 years, 252. ಆ್ಯಂಡ್ ಫೈನಲಿ ಇಟ್ಸ್ ಔಟ್ ಆನ್ October 11th. The experience of dealing with the film for 3 long years, though 252 days was the only schedule you had to be part of. If you just give me a brief of that experience to begin with. Anta. This is not new for me, 3 years. Yeah, we have seen, because andre I have traveled with you right from the beginning of Adduriinda travel ಮಾಡಿರೋದು, ಭರ್ಜರಿ, ಬಹದ್ದೂರ್. ಬಟ್ ಸಮ್ವೇರ್ ಈಚ್ ಟೈಮ್ ನಿಮಗೆ ಒಂದು ಪರೀಕ್ಷೆ, ಅಗ್ನಿ ಪರೀಕ್ಷೆ ಅಂದರೆ ಈಚ್ ಫಿಲಮ್ ಒಂಥರ. ಬಟ್ ಈ ಫಿಲಮ್ದೂ ಅಷ್ಟೇ, ಈ ಪರ್ಟಿಕ್ಯುಲರ್ ಫಿಲಮ್ಗೆ ನೀವು ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ ಬ್ಯಾಕ್ ಎಂಡ್ ಅನ್ನೋದೊಂದು ಗೊತ್ತಿರುತ್ತೆ. ಬ್ಯಾಕ್ ಎಂಡಲ್ಲಿ ಫಸ್ಟ್ ಸರ್ಕಲ್ ಅನ್ನೋದೊಂದಿರುತ್ತೆ. ಅದರಲ್ಲಿ ನೀವು ಇದ್ದೀರಾ. ಇವನು ಮಿತ್ತಿಕ್ಕೆಂತರು, ನಿಮಗೆ ಗೊತ್ತು ಅದ್ದೂರಿಯಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು, ಬಹದ್ದೂರಲ್ಲಿ ಏನಾಗಿತ್ತು, ಬಿಕಾಸ್ ನೀವು ಟ್ರಾವೆಲ್ ಮಾಡಿದ್ದೀರ ನಮ್ಮ ಜೊತೆ. ಸೊ ಅದನ್ನು ನಾನು ಯಾವತ್ತೂ ಲೈಮ್ಲೈಟಿಗೆ ಬಂದು ಇದೆಲ್ಲ ಇದೆ, ಈ ಪ್ರಾಬ್ಲಮ್ಸಿಂದ ಎಲ್ಲ ಹೊರಗಡೆ ಬಂದು ನಾನು ನಿಮ್ಮ ಜೊತೆ ಇದನ್ನು ಮಾಡೋದಕ್ಕೆ ಈ ಥರ ನಾನು ಯಾವತ್ತೂ ಏನೂ ಹೇಳ್ಕೊಂಡಿಲ್ಲ. ಅಥವಾ ಇದನ್ನು ಹೇಳ್ಕೊಂಡು ನಾನು ಯಾರಿಂದನೂ ಗೇನ್ ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆ್ಯಂಡ್ ಆಲ್ಸೋ ಐ ಆಮ್ ಶ್ಯೂರ್ ಐ ವಿಲ್ ಕಮ್ ಔಟ್ ಆಫ್ ದಿಸ್. ಬಟ್ ಒಂದೇನಂದರೆ, ಪ್ರತಿ ಸತಿ ಓಕೆ ನೆಕ್ಸ್ಟ್ ಫಿಲಮಿಂದ ನೀವು ಅನ್ಕೋತೀರ ಓಕೆ ನೆಕ್ಸ್ಟ್ ಫಿಲಮ್ ಇದಾಗಲ್ಲ ಅಂತ. ಬಟ್ ಪ್ರತಿ ಫಿಲಮ್ಗೂ ನಿಮ್ಗೆ ಈಗ ಆಗಿದಾಗ ನಿಮ್ಗೆ ಏನು ಅನ್ಸುತ್ತೆ, ಅದು ಕರೆಕ್ಟ್ ಆಗಕ್ಕಾಗ್ತಾ ಇಲ್ವಾ ಅಂತ ನಿಮ್ಮ ಕಡೆಯಿಂದ? ನಾನು ಸೂಕ್ಷ್ಮವಾಗಿ ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಎಲ್ಲ ನ್ಯೂ ಕಮರ್ಸ್ಗೆ ಎಂಕರೇಜ್ ಮಾಡಿ ಅಂತ ಸುಮ್ಮನೆ ಹೇಳಲ್ಲ ನಾನು. ಐ ನೋ, ಐ ಆಮ್ ಶ್ಯೂರ್ ವಾಟ್ ದಿಲ್ ಗೋ ಥ್ರೂ. ಈಗ ಐ ಆಮ್ ಓನ್ಲಿ 5 movies old. ಐ ಆಮ್ ಸ್ಟಿಲ್ ಗೋಯಿಂಗ್ ಥ್ರೂ ದ ಸೇಮ್ ಪ್ರಾಸೆಸ್. ಸೊ ಇಟ್ ಈಸ್ ಅ ಜರ್ನಿ. ಸೊ ಈ ಜರ್ನಿಯಲ್ಲಿ ಐ ಆಮ್ ಎಂಜಾಯಿಂಗ್ ಮೈ ಡ್ರೈವ್ ಆ್ಯಕ್ಚುಲಿ. ಬಟ್ ಕೆಲವರು ನಿಜವಾಗ್ಲೂ ಕಾಸ್ಟ್ಲಿ ಪಾಠ ಹೇಳ್ಕೊಟ್ಟೋಗಿದ್ದಾರೆ. ಇನ್ನು ಕೆಲವರು ಬರ್ತಾನೆ ಪಾಠ ಹೇಳ್ಕೊಡೋಕ್ಕೆ ಬರ್ತೀನಿ ಅಂತಾರೆ, ನನಗೆ ಗೊತ್ತಿದ್ರೂ ಎಕ್ಸೆಪ್ಟ್ ಮಾಡಿ ಒಳಗೆ ಕರ್ಕೊತೀವಿ. ಸೊ ಫೈನಲಿ ಪಾಠ ಹೇಳ್ಕೊಟ್ಟೇ ಹೋಗ್ತಾರೆ ಜೀವನದಲ್ಲಿ. ಬಿಫೋರ್ ದೇ ವಾಕ್ ಇನ್ 100% ನನಗೆ ಗೊತ್ತು ಇವರು ಇದೆ ಹಿಂಗೆ ಮಾಡೋದು ಅಂತ. ಅವ್ರು ಹಂಗೆ ಮಾಡ್ತಾರೆ. ಬಟ್ ಒಂದು ನಂಬಿಕೆ ಇರುತ್ತೆ, ಇಲ್ಲ ಇವ್ರದ್ದು ಇಂದ ನನಗೆ ಏನೂ ಆಗಲ್ಲ ಪ್ರಾಬ್ಲಮ್ಮು ಅಂತ. ಬಟ್ ಅದು ಹಾಗೇ ಆಗುತ್ತೆ. ಸೊ ನಾನು ಯಾವಾಗಲೂ ತಪ್ಪೆ ಆ ವಿಷಯದಲ್ಲಿ ನಂಬಿಡ್ತೀನಿ. ಇಲ್ಲ ನಮ್ಮವರು ಅಂತ ನಂಬ್ತೀವಿ. ಇಟ್ಸ್ ಓಕೆ. ಸ್ಟಿಲ್ ಅರ್ಲಿ ಸ್ಟೇಜಸ್, 5 films ಅಲ್ಲ. ಐ ಥಿಂಕ್ ದಟ್ ವಿಲ್ ಆಲ್ಸೋ ಗೆಟ್ ಕರೆಕ್ಟೆಡ್. ಎಕ್ಸಾಕ್ಟ್ಲಿ. ಓಕೆ. ಅಫ್ಕೋರ್ಸ್ ಮಾರ್ಟಿನ್ ಬಂದ ಅಂದ ತಕ್ಷಣ ಬೇಸಿಕ್ ರೈಟಿಂಗಿಂದ ವೈ ಡಿಡ್ ಯು ಥಿಂಕ್ ಯು ಶುಡ್ ಗೋ ವಿತ್ ಅರ್ಜುನ್ ಸರ್ಜಾ? ಅಂದರೆ ನಿಮ್ಮ ಅಂಕಲ್ ಸ್ಟೋರಿ ಜೊತೆ ಯು ವಾಂಟೆಡ್ ಟು ಟ್ರಾವೆಲ್ ವಿತ್ ಮಾರ್ಟಿನ್ ಅಂತ ಅನ್ಸುತ್ತೆ. ಲವ್ ಸ್ಟೋರಿ ಮಾಡಿದ್ವಿ ಫಸ್ಟ್, ಅದ್ದೂರಿ ಪ್ಯೂರ್ ಲವ್ ಸ್ಟೋರಿ. ಬಹದ್ದೂರಲ್ಲಿ ಏನು ಮಾಡಿದ್ವಿ, ಜೊತೆಗೆ ಫ್ಯಾಮಿಲಿ ಒಂದು ಆ್ಯಡ್ ಮಾಡಿದ್ವಿ. ಭರ್ಜರಿಯಲ್ಲಿ ಏನು ಮಾಡಿದ್ವಿ, ಲವ್ವು ಫ್ಯಾಮಿಲಿ ಅಲ್ಲದೆ ಎಂಟೈರ್ ಮನೆತನಗಳನ್ನೆಲ್ಲ ಆ್ಯಡ್ ಮಾಡಿದ್ವಿ. ಪೋಗರಲ್ಲಿ ಏನು ಮಾಡಿದ್ವಿ, ಓಕೆ ಒಂದು ತಂದೆ ತಾಯಿ ಎಲ್ಲರೂ ಯೂಶ್ವಲಿ ಎಲ್ಲ ಸಿನಿಮಾದಲ್ಲೂ ಸ್ಟೆಪ್ ಮದರ್ ಬಗ್ಗೆ ಹೇಳಿದ್ದಾರೆ, ಸ್ಟೆಪ್ ಫಾದರ್ ಬಗ್ಗೆ ಯಾರೂ ಹೇಳಿರಲಿಲ್ಲ. ಸೊ ಇದು ಲೈನೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು. ಸೊ ಪೋಗ್ರಾಮ್ ಮಾಡಿದ್ವಿ.
ಸೊ ಮಾರ್ಟಿನಲ್ಲಿ ಈ ಈ ಎಲ್ಲ ಜಾನರ್ಸ್ ಏನಿದೆಯೋ ಇದನ್ನು ಟ್ರೈ ಮಾಡೋಣ ಅಂತ. ಅಫ್ಕೋರ್ಸ್ ಇದರಲ್ಲೂ ಆ್ಯಕ್ಷನ್ ನಿಮಗೆ ಗೊತ್ತಿರೋಂಗಿದೆ, ಮತ್ತು ಈ ಲವ್ ಸ್ಟೋರಿನೂ ಇದೆ. ಆ ಆ್ಯಂಗಲ್ನ ನಾವು ಜಾಸ್ತಿ ಟೀಸರಲ್ಲೇ ಆಗಲಿ ಟ್ರೈಲರಲ್ಲೇ ಆಗಲಿ ಇನ್ನೂ ತೋರಿಸಿಲ್ಲ. ಬಟ್ ದಿಸ್ ವಿಲ್ ಬಿ ಅ ಡಿಫ್ರೆಂಟ್ ಜಾನರ್. ಒಂದು ಪೇಟ್ರಿಯಾಟಿಸಮು ಇದೆ ಈ ಫಿಲಮಲ್ಲಿ. ಪೇಟ್ರಿಯಾಟಿಸಮ್ಮು ಇದೆ, ಒಂದು ಸ್ವ್ಯಾಗೂ ಇದೆ. ಅರ್ಜುನ್ ಅನ್ನೋ ಕ್ಯಾರೆಕ್ಟರು ಅವನು ಒಂದು ಸ್ವಲ್ಪ ಸೈಕ್ ಅಂತಲೂ ಹೇಳ್ಬೋದು, ಅವ್ನು ಸ್ವಲ್ಪ ರಿಸರ್ವ್ಡ್ ಅಂತಲೂ ಹೇಳ್ಬೋದು. ಮತ್ತು ಇದು ಕ್ಯಾರೆಕ್ಟರ್ ಓರಿಯೆಂಟೆಡ್ ಸ್ಕ್ರಿಪ್ಟು ಆ್ಯಂಡ್ ಆಲ್ಸೋ ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. ದಟ್ ಈಸ್ ವೈ ಚೂಸ್ ದ ಸ್ಕ್ರಿಪ್ಟ್. ಆಲ್ಸೋ ಅಂಕಲ್ ಬರ್ದಿರೋದು, ಅರ್ಜುನ್ ಸರ್ಜಾ ಅವ್ರು ಬರ್ದಿರೋದು, ಡಸ್ ಇಟ್ ಅಲೈನ್ ಫಾರ್ ಟುಡೇಸ್ ಸಿನಿಮಾ ಟ್ರೆಂಡ್ ಅಂತ ಅನ್ಸುತ್ತೆ? 100% ಅಲ್ವಾ, 100%. ಈಗಿನ ಟ್ರೆಂಡ್ ಏನಿದೆಯೋ ಅದಕ್ಕೆ ನಿಜವಾಗ್ಲೂ ಪೀಪಲ್ ವಿಲ್ ಡೆಫಿನೆಟ್ಲಿ ಲೈಕ್ ಇಟ್. ಎಸ್ಪೆಷಲಿ ನಮ್ಮ ಮಾಸ್ ಆಡಿಯನ್ಸ್ ಆಗಿರ್ಬೋದು, ಮತ್ತು ಈ ಸ್ಕ್ರೀನ್ ಪ್ಲೇ ಮತ್ತು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾಸ್ನ ಇಷ್ಟಪಡೋವಂಥ ಆಡಿಯನ್ಸ್ ಆಗಿರ್ಬೋದು, ಅವ್ರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಸ್ವಲ್ಪ ಟ್ರಿಕ್ಕಿ ಆಗಿದೆ. ಎವ್ರಿಥಿಂಗ್ will start unfolding. I mean, everything will be unfolded. Okay. Also, the first question I asked you, 258 days of shooting is brought down to 2.22 duration. 2 hours, 22 minutes duration. 2 hours, 25 minutes. 25 minutes duration. Was this actually, Martin was supposed to be a sequel, but last minute you decided no, it is going to be just one movie? And No, when did I say it is a sequel, or when did I say it is not a sequel? It might be a sequel also. Just wait. So you're saying there's more to come? 100% more to come from Uday Mehta. Okay. This is, I don't want to tell anything more. Wait for it. Wait for first day first show. We were talking about Uday Mehta. It's interesting to know from the actor, what's the total budget of the movie under Uday Mehta's production? Easily 80 plus. Always. Which will land to 120. Landing cost will be 120. When rumors, if you hear rumors, like the industry rumors, like, Uday Mehta's budget overrun agide, how do you explain anta? Agide. How do you want to explain? No, what is there to explain? See, ಇಷ್ಟು ಅಂತ ಅನ್ಕೊಂಡಿದ್ವಿ. ಸೊ ವೆನ್ he is also part of it. ಸೊ ಫಾರ್ ಎಕ್ಸಾಂಪಲ್, ನಾವು ಅಂದ್ಕೊಂಡಿದ್ದ ಬಡ್ಜೆಟ್ಟು ಒಂದು 50 crores ಅಂತ ಅಂದ್ಕೊಂಡಿದ್ವಿ. ಅವರು ನಮ್ಮ ಜೊತೆಗಿದ್ರು. ನಾವು 2 ಕಾರ್ ಕೇಳಿದ್ರೆ 4 ಕಾರ್ ಕೊಟ್ಟರು. ಈಸ್ ಸೋ ಪ್ಯಾಷನೇಟ್. ಪರವಾಗಿಲ್ಲ ಮಾಡಿ ಸರ್ ಅಂತ. ಯಾವತ್ತು ನಮ್ಮ ಮಾರ್ಕೆಟ್ ವ್ಯಾಲ್ಯೂ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ಮಾಡ್ತಾರೆ ಅಂದರೆ ಅದು ಅವ್ರ ಕಾನ್ಫಿಡೆನ್ಸ್. ನಾವು ಯಾವಾಗಲೂ ನಾನು ಅಂದ್ಕೊಳ್ಳೋದು ಆ ಥರ ಪ್ರೊಡ್ಯೂಸರ್ ಉಳಿಬೇಕು. ಆ ಥರ ಕಮ್ಮಿ ಜನ ಪ್ರೊಡ್ಯೂಸರ್ಸ್ ಇರೋದು. ನಮ್ಮ ಮಾರ್ಕೆಟ್ 10 ರೂಪಾಯಿ ಇದೆ ಅಂದರೆ 9.5 ರೂಪಾಯಿವರೆಗೂ ಖರ್ಚು ಮಾಡ್ತಾರೆ. 12 ರೂಪಾಯಿ 13 ರೂಪಾಯಿ ಎಲ್ಲ ಖರ್ಚು ಮಾಡ್ತಾರೆ ಅಂದರೆ ಹಿ ಈಸ್ ರಿಯಲಿ ಪ್ಯಾಷನೇಟ್. ಆ್ಯಂಡ್ ಆ ಥರ ಪ್ರೊಡ್ಯೂಸರ್ ಸಿನಿಮಾ ಇಂಡಸ್ಟ್ರಿಗೆ ಬೇಕು. ನಮ್ಮ ಸಿನಿಮಾ ಅಂತ ಅಲ್ಲದೆ ಇದ್ರೂ ಬೇರೆ ಯಾವ ಆ್ಯಕ್ಟರ್ ಸಿನಿಮಾ ಮಾಡಿದ್ರು ಪ್ರೊಡ್ಯೂಸರ್ ಆ ಥರ ಪ್ರೊಡ್ಯೂಸರ್ಸ್ ಇರಬೇಕು. ಆವಾಗಲೇ ವಿ ಕ್ಯಾನ್ ಅಚೀವ್ ಸಮಥಿಂಗ್. ಬಟ್ ಆಲ್ಸೋ ಹ್ಯಾವಿಂಗ್ ಸೆಡ್ ದ್ಯಾಟ್, ಎಕ್ಸ್ಪೆಕ್ಟೇಷನ್ಸ್ ಜಾಸ್ತಿ ಆಗುತ್ತೆ. ಬಜೆಟ್ ಓವರ್ ಶೂಟ್ ಆದರೆ ಏನೋ ಇದೆ ಈ ಫಿಲಮ್ ಅಂತ. ಇಸ್ ಇಟ್ ಓಕೆ ಫಾರ್ ಧ್ರುವ ಎಕ್ಸ್ಪೆಕ್ಟೇಷನ್ಸ್ ವಿತ್ ದ ಬಜೆಟ್ ಅಂತ ಅನ್ಕೊಳ್ತಾರ, ಎಕ್ಸ್ಪೆಕ್ಟೇಷನ್ಸ್ ವಿತ್ ದ ಸ್ಟೋರಿನ, ಅವ್ರ ಎಕ್ಸ್ಪೆಕ್ಟೇಷನ್ಸ್ ವಿತ್ ದ ಹೀರೋನ? ನಿಮಗೆ ಲಕ್ಕಿಲಿ ನೀವೇನು ಹೇಳೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ, ನಾನು ಅದನ್ನು ಆನ್ಸರ್ ಸ್ಟ್ರೈಟಾಗಿ ಹೇಳ್ತೀನಿ. ಲಕ್ಕಿಲಿ ಅವರು ಇನ್ವೆಸ್ಟ್ ಮಾಡಿರೋದು ಬಿಫೋರ್ ರಿಲೀಸ್ ಟೇಬಲ್ ಬಿಸ್ನೆಸ್ ಆಗೋಗಿದೆ. ಓಕೆನಾ? ಇನ್ನೇನಿದ್ರು ಥಿಯೇಟ್ರಿಕಲ್. ಇಲ್ಲ ಅಂದ್ರೂ ಥಿಯೇಟ್ರಿಕಲಲ್ಲಿ ವಿ ವಿಲ್ ಕವರ್. ಯಾಕೆಂದರೆ ನಾನು ಯಾರೂ ನಂಬಿಲ್ಲ. ನಾನು ನಂಬಿರೋದು ನನ್ನ VIPsನ ಮಾತ್ರ. ಇಷ್ಟು ಕೈ ಹಿಡ್ದಿದ್ರೆ, ಎಷ್ಟೊಂದು ಜನ ತಾಯಂದ್ರು ಮಕ್ಕಳೆಲ್ಲ ಕೈ ಹಿಡ್ದಿದ್ರೆ ಇವಾಗ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ. ನಾನು ನನ್ನ ನಂಬಿಕೆ ಉಳಿಸ್ಕೊಂಡು ಹೋಗಿದ್ದೀನಿ.
ಅದ್ದೂರಿ ಆಗಿರ್ಬೋದು, ಬಹುದೂರು, ಭರ್ಜರಿ, ಪೊಗರು, ನಾವೇನು ಎಂಟರ್ಟೈನ್ ಮಾಡ್ತೀವಿ ಅಂದಿರ್ತೀವೋ ಅದನ್ನು ಮಾಡಿರ್ತೀವಿ. ಈ ಸಿನಿಮಾದಲ್ಲೂ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ಸಿನಿಮಾನು ಡೆಫಿನೆಟ್ಲಿ ಇಷ್ಟಪಡ್ತೀನಿ. ಯಾಕಿದು ಕೇಳಿದೆ ಅಂದರೆ ಎಲ್ಲರೂ ಹೇಳ್ತಾರೆ, ಅಯ್ಯೋ ಉದಯ್ ಮೆಹ್ತಾ ಅವ್ರು ತುಂಬ ಖರ್ಚು ಮಾಡಿಬಿಟ್ಟಿದ್ದಾರೆ, ಅವ್ರಿಗೆ ದುಡ್ಡು ವಾಪಸ್ ಬರಬೇಕು ಅಲ್ವಾ? ಅದೊಂದು ಇದಿರುತ್ತಲ್ಲ. ಸೊ ಆ ನಿಟ್ಟಿನಲ್ಲಿ ಇಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ದ ಹೀರೋ ಅಂತ ಒಂದೊಂದ್ಸತಿ ಅಲ್ವಾ? ಡೆಫಿನೆಟ್ಲಿ ವಾಟ್ ಎವರ್ ಇಟ್ ಈಸ್, ಐ ವಿಲ್ ಸ್ಟ್ಯಾಂಡ್ ಬೈ ವಿತ್ ಮೈ ಪ್ರೊಡ್ಯೂಸರ್. ಸೊ ಯು ಆರ್ ಕಾನ್ಫಿಡೆಂಟ್? 100%. ಇದು ಓವರ್ ಕಾನ್ಫಿಡೆನ್ಸ್ ಅಂತ ಅಲ್ಲ, ನಾವು ಈ ಸಿನಿಮಾನ ತುಂಬ ಶ್ರದ್ಧೆಯಿಂದ ಮಾಡಿದ್ದೀವಿ. ಆ ಶ್ರದ್ಧೆಯಿಂದ ಹೇಳ್ತಾರೋ ಮಾತು, ಐ ಆಮ್ ಕಾನ್ಫಿಡೆಂಟ್. ಐ ಆಮ್ ನಾಟ್ ಓವರ್ ಕಾನ್ಫಿಡೆಂಟ್, ಬಟ್ ಐ ಆಮ್ ರಿಯಲಿ ಕಾನ್ಫಿಡೆಂಟ್. ಓಕೆ. ಆಲ್ಸೋ ಈ ಫಿಲಮ್ದು ಒಂದು ಕೇಳಿರೋದು ಅಂದರೆ ಸಿ ಜಿ ವರ್ಕಲ್ಲಿ ಯು ಆರ್ ಗೋಯಿಂಗ್ ಟು ಸರ್ಪಾಸ್ ಬಾಹುಬಲಿ ರೆಕಾರ್ಡ್ಸ್. ಸಮ್ 5,000 ಸೆಗ್ಮೆಂಟ್ಸ್ ಆಫ್ ಸಿ ಜಿ ವರ್ಕ್. ಹೌದು, ಅಷ್ಟು ಶಾರ್ಟ್ಸ್ ಇದೆ ಆ್ಯಕ್ಚುಲಿ, ಅಷ್ಟು ಗ್ರ್ಯಾಂಜುಲಾಗಿ ಮಾಡಿದ್ದೀವಿ. ಆ್ಯಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿಗೆ ಈ ಥರ ಕಮರ್ಷಿಯಲ್ ಟಚ್ ಕೊಡ್ತಾ ಇರೋದು ಐ ಥಿಂಕ್ ಸೊ ಫಸ್ಟ್ ಟೈಮ್. ಕಥೆನ ಯಾವ ರೀತಿ ಬೇಕಾದರೆ ಹೇಳ್ಬೋದು, ಅದನ್ನು ಎಷ್ಟು ವೈಭೀಕರಣ ಮಾಡ್ತೀವಿ. ಸುಮ್ಮನೆ ಒಂದು ಶಾರ್ಟ್ ಇಟ್ಬಿಟ್ಟು ಹಂಗೂ ಮಾಡಿಲ್ಲ. ನಿಜವಾಗ್ಲೂ ಪ್ರತಿಯೊಂದು ಶಾರ್ಟನ್ನು ಇಟ್ ವಿಲ್ ಬಿ ರಿಲೇಟೆಡ್, ವಾವ್ ಅನ್ನಂಗೆ ಇರುತ್ತೆ. ಸೊ ಆ ಸಿ ಜಿ ವರ್ಕಿಂದ ವೆನ್ ಯು ಟ್ರೈ ಟು ಬ್ರೇಕ್ ರೆಕಾರ್ಡ್ಸ್ ಯು ಹ್ಯಾವ್ ಟು ಗೋ ಥ್ರೂ ಅ ಲಿಟಲ್ ಇಶ್ಯೂಸ್ ಆಲ್ಸೋ. ದಟ್ ಆ ಸಿ ಜಿ ಒಂದು ಇಶ್ಯೂಯಿಂದ it took a year for somebody to understand what went wrong with the CG issue. It was supposed to release on December. I know. Okay. ಅದಾದಮೇಲೆ ಸಿ ಜಿ ಅನ್ನೋರು ಇಮಿಡಿಯೇಟಾಗಿ ನೈಟೇ ಊರು ಖಾಲಿ ಮಾಡಿಬಿಡ್ತಾರೆ. ಹೂಸ್ ಮಿಸ್ಟೇಕ್ ಯು ಥಿಂಕ್? ಯಾಕೆ ಗಮನ ಕೊಡಲಿಲ್ಲ ಅಲ್ಲಿ ಅಂತ? ಯಾವತ್ತೂ ಒಂದು ನಂಬಿಕೆನೇ ಜೀವನ. ಯಾರೋ ಹೊಸಬ್ರು ಬಂದ್ಬಿಟ್ಟು ನಾವು ಮಾಡ್ತೀವಿ ಅಂದಾಗ ನಂಬಿಟ್ಟೆ ಮಾಡಿದ್ದು. ಆಮೇಲೆ ನೀವು ಅನ್ಕೊಬೋದು ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ ತಕ್ಷಣ ಏನೋ ಕಮ್ಮಿಗೆ ಮಾಡ್ತಾನೆ, ಅದಕ್ಕೆ ಅವ್ರು ಚಾನ್ಸ್ ಕೊಟ್ಟಿರ್ಬೋದು. ನೋ, ಎಲ್ಲ ಸಿ ಜಿ ಕಂಪ್ನಿಗಳು ಏನು ಕೋಟ್ ಮಾಡ್ತಾರೋ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿನೇ ಕೋಟ್ ಮಾಡಿದ್ದಿದ್ದು ಅವರು. ಬಟ್ ನಾವೆಲ್ಲ ನಂಬಿದ್ದು ನಮ್ಮ ಟೀಮ್ನ. ಲೆಟ್ ಅಸ್ ನಾಟ್ ಮೇಕ್ ಇಟ್ ಕಾಂಪ್ಲಿಕೇಟೆಡ್. ನಾನು ಡೈರೆಕ್ಟರ್ನ ನಂಬಿದ್ದೆ, ಪ್ರೊಡ್ಯೂಸರ್ನ ನಂಬಿದ್ದೆ. ಐ ಡೋಂಟ್ ವಾಂಟ್ ಟು ಟೇಕ್ ಎನಿಬಡೀಸ್ ನೇಮ್. ನಾನು ನಂಬಿದ್ದು ಓವರ್ ಆಲ್ ಆ್ಯಸ್ ಅ ಆ್ಯಕ್ಟರ್, ನಾನು ನಮ್ಮ ಟೀಮ್ನ ನಂಬಿದ್ದೆ. ಓಕೆ, ಸಿ ಜಿ ಅವರು ಕೊಡ್ತಾಯಿದ್ರೆ ಓಕೆ 100% ಆಚೆ ಬರುತ್ತೆ. ಆತ ನೈಟೇ ಎಲ್ಲ ದುಡ್ಡು ಎತ್ಕೊಂಡು ಹೊಟ್ಟೋಗ್ಬಿಟ್ರೆ ಅದನ್ನು ನಾವು ಎತ್ಕೊಂಡು ಯಾವತ್ತೂ ನ್ಯೂಸ್ ಮಾಡಿಲ್ಲ. ಧ್ರುವ ಸರ್ಜಾ ಮಾರ್ಟಿನ್ನು ಲೇಟ್ ಆಗ್ತಾಯಿದೆ, ದಿಸ್ ಈಸ್ ದ ಓನ್ಲಿ ನ್ಯೂಸ್ ನಿಮಗೆ ಗೊತ್ತಿರೋದು. ನಾವು ಯಾವತ್ತೂ ಓದೋರ ಮೇಲೂ ನಾವು ಯಾವತ್ತೂ ಏನು ಕೆಟ್ಟದಾಗ ಮಾತಾಡಿಲ್ಲ. ನಮ್ಮ ತಪ್ಪಿರ್ಬೋದು, ನಮ್ಮ ಕರ್ಮ ಇರ್ಬೋದು. ಹೋದರು, ನಮ್ಮಿಂದನೇ ಡಿಲೇ ಆಗಿರೋದು. ಇಲ್ಲಿ ಫ್ರಂಟ್ ಫೇಸಲ್ಲಿ ನಾನೇ ಇರೋದು. ಧ್ರುವ ಸರ್ಜನ್ ಸಿನಿಮಾನೇ ಲೇಟ್ ಆಗೋದು. ಓಕೆ ಅಪ್ಪ, ನಾನು ಯಾವತ್ತೂ ಬಂದು ಸಿ ಜಿ ಅವ್ರು ಹೊಟ್ಟೋದ್ರು, ಅದರಿಂದ ಲೇಟ್ ಆಯಿತು. ಇದೂ ನಾನು ಹೇಳ್ತಾ ಇರಲಿಲ್ಲ. ಇದು ಯಾವಾಗ ಪೊಲೀಸ್ ಸ್ಟೇಷನು, ಕೋರ್ಟು, ಅದು ಇದಂತೆಲ್ಲ ಹೋಗಿ ಟಿ ವಿಯಲ್ಲೆಲ್ಲ ಬ್ರೇಕ್ ಆಗಿರೋದಕ್ಕೆ ಹೇಳ್ತಾ ಇರೋದು. ಇಲ್ಲ ಅಂದಿದ್ರೆ ಇವತ್ತಿಗೂ ನಾನು ಏನು ಹೇಳ್ತಿದ್ದೆ, ಅದ್ದೂರಿ ಬಹುದೂರ್ ಥರನೇ ಇವತ್ತಿಗೂ ಹೇಳ್ತಿದ್ದೆ, ನನ್ನಿಂದನೇ ಒಂಚೂರು ಲೇಟ್ ಆಯಿತು, ಹೌದು ಅಂತ ಹೇಳ್ತಿದ್ದೆ. ಐ ಡೋಂಟ್ ವಾಂಟ್ ಟು ಪುಟ್ ಬ್ಲೇಮ್ ಆನ್ ಎನಿಬಡಿ. ದಿಸ್ ಇಸ್ ಮೈ ಮೂವಿ ಅಂತ ಏನು ಕನ್ಸಿಡರ್ ಮಾಡಿದ್ರೆ ಓಕೆ, ತಪ್ಪಿದ್ರೂ ನಮ್ಮದೇ ಓಕೆ. ಈ ಸತಿ ಅಂದರೆ ಈ ಕಾರಣದಿಂದ ವಾಟ್ ಎವರ್ ಇಂಡಸ್ಟ್ರಿ ಅಂದರೆ ನಮ್ಮಲ್ಲಿ ಒಂದು ಟಾಕಿಂಗ್ ಇರುತ್ತಲ್ಲ, ಆಸ್ ದಿಸ್ ಲೆಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಯು ಆ್ಯಂಡ್ ಅರ್ಜುನ್, AP Arjun ಡೈರೆಕ್ಟರ್, ಬಿಕಾಸ್ how special is, in before talking about whatever differences, how special is your friendship with AP Arjun? Because the launch started with Adduri. First ನಾನು ಬೀದಿ ನಾಟಕ ಮಾಡ್ತಾ ಇದ್ದೆ. ಬೀದಿ ನಾಟಕ ಮಾಡಬೇಕಾದ್ರೆ ಒಂದು ಸ್ವಲ್ಪ ಹಿಂದೆ ಹೋಗೋಣ, AP Arjun ಸರ್ ಬರೋದಕ್ಕಿಂತ ಮುಂಚೆ ಒಂಚೂರು ಹಿಂದೆ ಹೋಗೋಣ. ನಾಟಕಗಳು ಮಾಡ್ತಾಯಿದ್ದೆ. ಹಿಂಗೆ ಎಸ್ ಮೂರ್ತಿ ಸರ್ ಅವ್ರು ಪರಿಚಯ ಮಾಡಿಸ್ಕೊಡ್ತಾಯಿದ್ರು ಬರೋ ಡೈರೆಕ್ಟರ್ಸ್ಗೆಲ್ಲ. ಅವರೆಲ್ಲ ಫೋನ್ ನಂಬರ್ ಇಸ್ಕೊಂಡು ಹೋಗ್ತಾಯಿದ್ರು. ಕೆಲವರೆಲ್ಲ ಫೋನ್ ಮಾಡ್ತಾಯಿದ್ರು, ಕೆಲವರೆಲ್ಲ ಫೋನೇ ಮಾಡ್ತಾಯಿರಲಿಲ್ಲ. ಹೆಂಗೆ ಅಂದರೆ ಒಂದು ಫೋಟೋ ಕೊಟ್ಬಿಟ್ಟು ಆ ಫೋಟೋಯಿಂದನೇ ಹೆಸರು, ಏಜು, ಹೈಟು, ನನಗೇನು ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಮತ್ತು ನೀನೇನು ಎಕ್ಸ್ಪೀರಿಯೆನ್ಸು, ಇದನ್ನೆಲ್ಲ ಬರೆದು ಒಂದು ಫೋಟೋಯಿಂದ ಕೊಡಬೇಕು. ಅದನ್ನು ಎಷ್ಟೊಂದು ಜನ ಕೊಟ್ಬಿಟ್ಟಿದ್ದೀನಿ. AP Arjun ಅವ್ರು ಬಂದಾಗಲೂ ನಾನು ಹಂಗೆ ಅಂದ್ಕೊಂಡಿದ್ದು, ಅಯ್ಯೋ ಇವ್ರು ಬರ್ತಾರೆ ತಿರ್ಗಾ ಇವ್ರಿಗೊಂದು ಫೋಟೋ ಓಕೆ ಅಂದ್ಬಿಟ್ಟು ಕೊಟ್ಟಿದ್ದೆ. ನಿಮಗೆ ಎಲ್ಲ ಸ್ಟೋರಿ ಗೊತ್ತಾರೆ. ಸೊ ಅದಾದಮೇಲೆ ಒಂದು ಸರಿ ಫೋನ್ ಮಾಡ್ತಾರೆ,
ಆಡಿಷನ್ಗೆ ಹೋಗ್ತೀನಿ. ಆಡಿಷನ್ಗೆ ಹೋಗಿ ಶಾರ್ಟ್ ಲಿಸ್ಟ್ ಆಗುತ್ತೆ, ಮೂರೇ ಜನ ಉಳ್ಕೊತೀವಿ. ಅದಾದಮೇಲೆ ನನಗೆ ಗೊತ್ತಾಗುತ್ತೆ ಮೋಸ್ಟ್ಲಿ ಸೆಲೆಕ್ಟ್ ಆಗ್ತಾಯಿದ್ದೀನಿ ಅಂತ. ಆಗ ನಾನು ಹೇಳ್ತೀನಿ ಅರ್ಜುನ್ ಅಂಕಲ್ಗೆ ಬಂದು ಕತೆ ಹೇಳಿ ಸರ್, ಯಾರು ಅವರು ಅಂಕಲ್ಲು. ಸೊ ಹಂಗೆ ಸ್ಟಾರ್ಟ್ ಆಗುತ್ತೆ. ಸೊ AP ಅರ್ಜುನ್ ಅವರೇ ನಾನು ಫಸ್ಟ್ ಫಿಲಮಿಗೆ ಚಾನ್ಸ್ ಕೊಟ್ಟಿರೋದು. ಅದನ್ನು ನಾನು ಯಾವತ್ತೂ ಮರೆಯಲ್ಲ. ಆ್ಯಂಡ್ ಈ ಸಿನಿಮಲ್ಲೂ ಒಟ್ಟಿಗೆ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಯಾ. But this CG thing and whatever which has led to the police orgo, has this led a difference between with you and AP anta? This is not the reason. But there is a reason. There is a reason ಅಂತಲೂ ಹೇಳೋಕ್ಕಾಗಲ್ಲ. ಈಸ್ ಮೈ ಗುರು. ನಾನು ನೀವು ಕತ್ತು ಕೂಯಿದ್ರೂ ನಾನು ಹೇಳಲ್ಲ, ಯಾಕೆಂದರೆ ನನಗೆ ಚಾನ್ಸ್ ಕೊಟ್ಟವರು. ಲೆಟ್ ಅಸ್ ಚೇಂಜ್ ದ ಟಾಪಿಕ್. Actually, we did not elaborate about the CG work. You said 5,000 segments. Number of shots ಇದೆ. I think it is 4,000 odd, but number of CGs ಇದೆ. ಸೊ ಓಕೆ, ಯಾ, ಅವ್ರು ಹೋದ್ಮೇಲೆ ಈಗ ಇನ್ನೊಬ್ಬರು CG ಕಂಪನಿನ ಹೈಯರ್ ಮಾಡಿ ತುಂಬ ಅಗ್ರೆಸಿವ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಿ, ತಿರ್ಗಾ ನಮ್ಗೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತು, ರೋಟೋ ಕಾಂಪು ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಎಲ್ಲನೂ ರೋಟೋ ಮಾಡೋದಕ್ಕೆ 3 ತಿಂಗಳು. ಟೆಕ್ನಿಷಿಯನ್ಸ್ ಗೊತ್ತಿರುತ್ತೆ, CG ಮತ್ತು ರಿವ್ಯೂ ಮಾಡೋರಿಗೆ ಗೊತ್ತಿರುತ್ತೆ ರೋಟೋ ಮಾಡೋದು ಎಷ್ಟು ಕಷ್ಟ. ಇಷ್ಟು ಶಾರ್ಟ್ಸ್ಗೆ ನಾವು ಎಷ್ಟೇ ಕಂಪ್ನೀಸ್ ಡಿವೈಡ್ ಮಾಡಿದ್ರೂ ಫಸ್ಟ್ ಆಫ್ ಆಲ್ ವರ್ಕೌಟ್ ಆಗಬೇಕು, ಬಜೆಟ್ ವರ್ಕೌಟ್ ಆಗಬೇಕು. ಅದಾದಮೇಲೆ ಟೈಮ್ ಫ್ರೇಮ್ ವರ್ಕ್ ಆಗಬೇಕು, ಮತ್ತು ಅವ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಯಾವ ಲೈನಪ್ಸು ಇರಬಾರ್ದು, ಅವ್ರಿಗೂ ಬೇರೆ ಸಿನಿಮಾ ಒಪ್ಕೊಂಡಿರ್ತಾರೆ. ಸೊ ಇಷ್ಟನ್ನೆಲ್ಲ ಒಂಚೂಷ್ಟರಲ್ಲಿ ಇರೋ ಟಾಪ್ ಟೆಕ್ನಿಷಿಯನ್ಸ್ ಎಲ್ಲ ಬೇರೆ ಬೇರೆ ಸಿನಿಮಾ ಸ್ಟಾರ್ಟ್ ಮಾಡಿರ್ತಾರೆ. ನನಗೇನು ಈ ಸಿನಿಮಾದಲ್ಲಿ ಲಕ್ ಫ್ಯಾಕ್ಟರ್ ಅಂದರೆ ಎಲ್ಲ CG ಕಂಪ್ನೀಸು ಬಂದರು, ನಾವು ಮಾಡ್ತೀವಿ ಅಂತ ಬಂದು ನಿಂತ್ಕೊಂಡ್ರು. ಎಲ್ಲ ಟೆಕ್ನಿಷಿಯನ್ಸೂ ಬೇರೆ ಬೇರೆ ಸಿನಿಮಾ ಮಾಡ್ತಾಯಿದ್ರು. ಮಾರ್ಟಿನ್ ತಿರ್ಗಾ ಸ್ಟಾರ್ಟ್ ಆಗ್ತೈತೆ ಅಂದರೆ ಅವರವರೇ ಡೇಟ್ಸ್ ಬಿಡಿಸ್ಕೊಂಡು ಈ ಸಿನಿಮಾಗೆ ಬಂದು ವರ್ಕ್ ಮಾಡಿದ್ರು. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್. That's a great thing. Also, when CG works come into the picture, ಎಲ್ಲೋ ಒಂದು ಆ ಎಮೋಷನಲ್ ಡೆಪ್ತ್ ಕಡಿಮೆ ಆಗುತ್ತೆ ಅಂತ ಅನ್ಸುತ್ತಾ ಆ ಸ್ಟೋರಿಲಿ? ಏನು CG ಅಂದರೆ ಏನು ಅಂದರೆ ಎಕ್ಸ್ಟೆನ್ಷನ್ ಇರುತ್ತೆ. ನಿಮ್ಮ ಮುಖದಲ್ಲಿ ಏನೋ ಮಾಡಿಬಿಟ್ಟು ನಿಮ್ಮ ಕಣ್ಣಲ್ಲಿ ನೀವು ಅಳದೇ ಇರೋದು ಕಣ್ಣಲ್ಲೆಲ್ಲ ನೀರು ಬರ್ಸೋದು, ನಿಮ್ಮ ಮುಖನೆಲ್ಲ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋದು, ಅದು ನಿಮ್ಗೆ ಹಂಗೆ ಅನ್ಸೋದು. ನೀವು ಬ್ಯಾಕ್ಗ್ರೌಂಡ್ ಏನು ಮಾಡ್ಕೊಂಡ್ರೆ ಏನು ಅಲ್ವಾ, ಇನ್ನೂ ಚೆನ್ನಾಗಿ ಕಾಣಿಸ್ಲಿ ಅಂತ ಮಾಡ್ತೀವಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಸ್ ದಿ ಆ್ಯಕ್ಷನ್ ಪ್ರಿನ್ಸ್. ಅಯ್ಯಯ್ಯೋ, ನೀವೇ ಸ್ಟಾರ್ಟ್ ಮಾಡಿಸಿದ್ದೀವಿ ಹೇಳಿ. ಓಕೆ, 52-day climax, and that involved, very rare you hear a dance master and a fight master part of the climax. No, both are fight masters. Ravi Verma master and Ram Lakshman master. Both come together for a climax. For the climax. Okay. ಇವ್ರೊಂದು ಸೀಕ್ವೆನ್ಸ್ ಮಾಡ್ತಾ ಇರ್ತಾರೆ, ಇವ್ರೊಂದು ಸೀಕ್ವೆನ್ಸ್ ಮಾಡ್ತಾ ಇರ್ತಾರೆ. ಫಸ್ಟ್ ಡೇ ನಂದು ಹೆಂಗಾಗಿರುತ್ತೆ ಅಂದರೆ ಲೆಟಸ್ ರ್ಯಾಪ್ ಬೇಗ ಮುಗಿಸೋಣ, ಪರ್ಮಿಷನ್ ಕಮ್ಮಿ ಇದೆ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಹಾಫ್ ಡೇ ಅಲ್ಲಿ ಮಾಡ್ತೀನಿ, ಹಾಫ್ ಡೇ ಇಲ್ಲಿ ಮಾಡ್ತೀನಿ. ಫಸ್ಟು ಬೆಳಗ್ಗೆಯಿಂದ 6 o'clock ಇಲ್ಲಿ ಮಾಡ್ತೀನಿ, 6 to night ಎಲ್ಲ ಇಲ್ಲಿ ಮಾಡ್ತೀನಿ. ಸೊ ಒನ್ ಫೈನ್ ಡೇ ಬರುತ್ತೆ ವೇರ್ ಈ ಸೀಕ್ವೆನ್ಸು ಮರ್ಜ್ ಆಗೋ ಅಂತ ಬರುತ್ತೆ. ಸೊ ನಮಗೆ ಹೆಂಗೆ ಅಂತ ಬಿಕಾಸ್ ನಾವು ರವಿ ವರ್ಮ ಅವ್ರನ್ನ ಹೋಗಿ ಹಿಂಗೆ ಇವರು ಅಂತ ಹೇಳೋಕ್ಕಾಗಲ್ಲ, ಇವ್ರನ್ನ ಹೋಗಿ ಇವ್ರನ್ನ ನಮಗೆ ಗೊತ್ತಿಲ್ಲದೆ ಅವರೇ ಒಂದಾಗಿ ಹೋಗಿದ್ದಾರೆ. ಯಾವಾಗಲೂ ಅದಿರಬೇಕು, ಅದು ಈಗೋ ಇಲ್ಲದೆ, ಪಾಪ್ಯುಲರ್ ಇಲ್ಲದೆ ಈಗೋ ಇಲ್ಲದೆ, ಮಾಸ್ಟರ್ ನಾನು ಅದು ಮಾಡಿದ್ದೀನಿ, ಈ ಶಾರ್ಟಿಗೆ ಇದು ಮಾಡಿದ್ದೀನಿ, ನೀವು ಇದು ಮಾಡಿದ್ದೀನಿ, ನೀವು ಕಂಟಿನ್ಯೂಟಿ ಇದು ಮಾಡ್ಕೊಳ್ಳಿ, ನಾನು ಹಿಂಗೆ ಓಕೆ ನಿಮ್ಗೆ ಇಲ್ಲಿ ಲೇಟ್ ಬೀಳುತ್ತಾ, ನಾನು ಇಲ್ಲ ಅದಕ್ಕೊಂದು ಲೀಡ್ ಕೊಡ್ತೀನಿ, ನಾನು ಅಲ್ಲಿ ಕೊಟ್ಟು ಕಳಿಸ್ತೀನಿ ಇಲ್ಲಿ. ಇಟ್ ವಾಸ್ ಲೈಕ್ ತುಂಬಾನೇ ಖುಷಿ ಆಯ್ತು ಆ್ಯಕ್ಚುಲಿ. ಖುಷಿ ಯಾವಾಗಾಯ್ತು ಅಂದರೆ ಆನ್ ಸ್ಕ್ರೀನ್ ನಾನು ಬಂದು ಲ್ಯಾಪ್ಟಾಪಲ್ಲಿ ನೋಡಿದಾಗ ಮತ್ತು ಎಡಿಟಿಂಗ್ ಸೂಟ್ ನೋಡಿದಾಗ ಖುಷಿ ಆಯ್ತು ಅಷ್ಟೇ. ನನ್ನ ಕತೆ ಅಲ್ಲಿ ಯಾಕೆ ಇವ್ರಿಬ್ರು ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ನನಗೆ, ನನ್ನನ್ನು ಯಾಕೆ ಹಿಂಗೆ ಟ್ರೀಟ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೀಗಾಯ್ತು ಇಲ್ಲಿ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಬಟ್ ಎಂಡ್ ಆಫ್ ದ ಡೇ ನಾನು ವೆನ್ ಐ ಸಾ ದ ಕ್ಲೈಮ್ಯಾಕ್ಸ್ ಔಟ್ಪುಟ್, ಐ ಥಿಂಕ್ ಇಟ್ ವಾಸ್ ರಿಯಲಿ ವರ್ತ್ ಇಟ್. ಬಟ್ 52 days ಎಷ್ಟು ಕ್ಯಾಪ್ಚರ್ ಆಗಿದೆ ಅಲ್ಟಿಮೇಟ್ಲಿ? ಸಮ್ 20 minutes? No, 11 minutes. 11 minutes, 52 days and 11 minutes. Yeah. And that should be the highlight of your movie? What do you say? Yes. One of the highlights? Or? One of the highlights. One of the highlights. But that is very rare. Andre, we have seen you like, you take ಏನಾಗುತ್ತೆ ಅಂದ್ರೆ 15 months. ನಿಮಿಷ ಶೂಟ್ ಮಾಡಿ ಟ್ರಿಮ್ಮಿಂಗ್ ಅಂತ ಡಬ್ಬಿಂಗ್ ಲೆವೆಲ್ಗೆ ಅಂತ ಇಡ್ತೀವಿ.
ಫೈನಲ್ ಟ್ರಿಮ್ ಅಂತ ಬರುತ್ತಲ್ಲ, ದಟ್ ಈಸ್ 11 minutes. ಅಲ್ಲ, ಬಟ್ ನನ್ಗೆ ಗೊತ್ತು ಧ್ರುವ ಈ ಟೇಕ್ಸ್ ಮಂತ್ಸ್ ಟು ಟ್ರಾನ್ಸ್ಫಾರ್ಮ್ ಹಿಮ್ಸೆಲ್ಫ್. ಒಂದು ಸ್ಕೂಲ್ ಹುಡುಗ ಆಗಕ್ಕೂ ಯು ಆರ್ ರೆಡಿ ಆ್ಯಂಡ್ ಯು ಟುಕ್ ಸೋ ಮಚ್. ಬಟ್ ಅಗೇನ್ ಬೀಯಿಂಗ್ ಪಾರ್ಟ್ ಆಫ್ ದಟ್ 52 ಡೇ, ಒಬ್ಬೊಬ್ರು ಒಂದು ಮೂವಿ ಮುಗಿಸ್ತಾರಪ್ಪ 52 ಡೇಸಲ್ಲಿ. ದಟ್ ಈಸ್ ವೈ ಇಲ್ಲ, ಜೀವನ ತುಂಬ ದೊಡ್ಡ ದೊಡ್ಡ ಪಾಠ ಹೇಳ್ಕೊಟ್ಟಿದೆ. ಇನ್ನು ಮುಲಾಜಿಲ್ದೆ ನಾನು ಮುಗಿಸ್ತೀನಿ. ಹಂಗತ್ತ. ಹೂ ಇಸ್ ಮಾರ್ಟಿನ್? Is he a dual shade or a character, a double character? It is not a dual shade. Who is Martin ಅನ್ನೋದೇ ಪ್ಲಾಟು. ಈಗ ಸಿನಿಮಾ ಗಜನಿ ಅನ್ನೋ ಸಿನಿಮಾಲಿ ಹೀರೋ ಹೆಸರು ಗಜನಿ ಅಲ್ಲ, ವಿಲನ್ ಹೆಸರು ಗಜನಿ. ಈ ಸಿನಿಮಾಲಿ ನನ್ನ ಹೆಸರು ಅರ್ಜುನು, ಮಾರ್ಟಿನ್ ಅಲ್ಲ. ಓಕೆ, ಬಟ್ somewhere whatever the rushes I see of Dhruva from the trailer, Dhruva seemed to dominate in every scene. In the sense? ಅಂದರೆ ಧ್ರುವ ಬಿಟ್ಟು ಬೇರೆ ಯಾರೂ ಕಾಣ್ತಾ ಇಲ್ಲ ಮಾರ್ಟಿನ್ ಇವತ್ತವರೆಗೂ, ಎಕ್ಸೆಪ್ಟ್ ಫಾರ್ ದ ಸಾಂಗ್. ಯಾರು ರಿವೀಲ್ ಮಾಡಿಲ್ಲ ಅಂತನಾ? ಬೇರೆಯವ್ರು ಯಾವುದು ಅಂದರೆ ಇಟ್ಸ್ ದ ಕ್ಯಾರೆಕ್ಟರು, ಸ್ಟೋರಿ ಎಲ್ಲ ಥ್ರೂ ಮಾರ್ಟಿನೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ, ಧ್ರುವನೇ ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ನೋಡ್ಲಿ ಫುಲ್. ಸೊ ದ ಸ್ಟೋರಿ ರನ್ಸ್ ಆನ್ ಯು ಓನ್ಲಿ, ಲೈಕ್, ಆರ್ ದೇರ್ ಆರ್ ಕ್ಯಾರೆಕ್ಟರ್ಸ್ ವಿಚ್? ಇಲ್ಲ, ಸ್ಟೋರಿ ರನ್ಸ್ ಆನ್ ಅರ್ಜುನ್ ಕ್ಯಾರೆಕ್ಟರ್ ಓನ್ಲಿ. ಮೋಸ್ಟ್ ಆಫ್ ದ ಸೀನ್ಸ್ ರನ್ಸ್ ಆನ್ ಅರ್ಜುನ್. ಸಿ, ಇವಾಗ ನೀವು ಯಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೇಳ್ತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್. ಅರ್ಜುನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೇಳ್ತೀರಾ. ಅದೇ, ಇವಾಗ ನೀವು ಯಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕತೆ ಹೇಳ್ತೀರಾ ಅಂತ. ಸಿ, ಇವಾಗ ಇಷ್ಟೊಂದು ಸಿನಿಮಾ ನರೇಷನ್ ಹೋಗ್ತೀವಿ, ನರೇಟ್ ಮಾಡ್ತೀವಿ, ವಾಯ್ಸ್ ಓವರಲ್ಲಿ ನರೇಟ್ ಮಾಡ್ಕೊಂಡು ಶಾರ್ಟ್ಸ್ ಎಲ್ಲ ತೋರಿಸಿ ಹಂಗೆ ಮಾಡ್ತಾರೆ. ಇನ್ನು ಕೆಲವರು ನರೇಷನ್ ಇಲ್ಲದೆ ಹೋಗ್ತೀವಿ, ಸ್ಟ್ರೈಟ್ ಸ್ಕ್ರೀನ್ ಪ್ಲೇಗೆ ಹೋಗ್ತೀವಿ. ಇನ್ನೊಂದು ಸರಿ ರಿವರ್ಸ್ ಸ್ಕ್ರೀನ್ ಪ್ಲೇಗೆ ಹೋಗ್ತೀವಿ. ನೀವು ಯಾರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಳ್ತಾ ಇದ್ದೀರಾ ಅಂತ. ಸ್ಕ್ರೀನ್ ಪ್ಲೇ ಮಾಡಿರೋದು ಕ್ಯಾರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೋಗ್ತಾ ಇರೋದು. ಸೊ ಹಂಗೆ ಹೋಗ್ತಾರೆ. ಈ ಸಿನಿಮಾದಲ್ಲಿ ಆಗಲೇ ನೀವು ಕೇಳಿದ್ರಲ್ಲ, ಹೀರೋನೋ ವಿಲನ್ನ ಅಂತ. ಫಾರ್ ದಟ್ ಐ ಹ್ಯಾವ್ ಅ ಆನ್ಸರ್, ನದರ್ ಆನ್ಸರ್. ಇನ್ ದಿಸ್ ಮೂವಿ ಹೀರೋ ಬಂದು ರವಿ ಬಸೂರ್ ಅವರು. ನಿಮಗೆ ಫಸ್ಟ್ ಶೋ ನೋಡಾದ್ಮೇಲೆ ನೀವು ಅದನ್ನು ಒಪ್ಕೊತೀರ. ಬಿಕಾಸ್ ಆ್ಯಸ್ ಎನ್ ಆ್ಯಕ್ಟರ್, ಆ್ಯಸ್ ಅ ಟೀಮ್ ಮೆಂಬರ್, ಆ್ಯಸ್ ಅನ್ ಆಡಿಯನ್, ನಾನು ಸಿನಿಮಾ ನೋಡಿದಾಗ ಅದನ್ನೇ ಹೇಳಿದ್ದು. ಬಿಕಾಸ್ ರವಿ ಬಸೂರ್ ಅವರು ಯೂಶ್ವಲ್ ಪ್ಯಾಟ್ರನ್ ಏನು ಮಾಡ್ತಾರೋ ಅದರಿಂದ ಆಚೆ ಬಂದು ಅವ್ರು ಬೇರೆ ಟೋನ್ಸೇ ಆಗಲಿ, ಅವರು ವೇ ಆಫ್ ಪ್ರೆಸೆಂಟಿಂಗೇ ಆಗಲಿ ತುಂಬ ಡಿಫ್ರೆಂಟ್ ಆಗಿದೆ ಈ ಸಿನಿಮಾ. ತುಂಬ ವೆಸ್ಟರ್ನ್ ಆಗಿದೆ. ಅನ್ಲೈಕ್ ಯೋರ್ ಪ್ರೀವಿಯಸ್ ಫಿಲಮ್ಸ್, ಸಿನ್ಸ್ ವಿ ಹ್ಯಾವ್, ಅಂದರೆ ಯಾವಾಗಲೂ ಹೇಳ್ತಾರೆ ಲೆಂತಿ ಡೈಲಾಗ್ಸು. ಯೂಶಲಿ ಧ್ರುವ ಮೂವಿ ಅಂದರೆ ಒಂದು ಡಾನ್ಸ್ ಇದ್ದೇ ಇರಬೇಕು ಅಲ್ಲ, ಬಟ್ ಸಮಥಿಂಗ್ ಹ್ಯಾಸ್ ಬೀನ್ ಕಟ್ ಡೌನ್ ವಿತ್ ಮಾರ್ಟಿನ್ ಅಂತ ಹೇಳ್ಬೋದಾ ನಿಮ್ಮ ಫಿಲಮಲ್ಲಿ? ನನ್ನ ರಿಯಲ್ ಲೈಫಲ್ಲಿ ನಾನು ಜಾಸ್ತಿ ಮಾತಾಡಲ್ಲ. ಅದ್ದೂರಿಯಲ್ಲಿ ಟಾಕೆಟಿವ್, ಬಹದ್ದೂರಲ್ಲೂ ಟಾಕೆಟಿವ್, ಭರ್ಜರಿಯಲ್ಲಿ ಜೋವಿಯಲ್ ಟಾಕೆಟಿವ್, ಅವನು ಸ್ವಲ್ಪ ಮಾಸು, ಪೊಗರಲ್ಲಿ ಒಂದು ಸ್ವಲ್ಪ ಆ್ಯರೋಗೆಂಟು, ಬಟ್ ಅವನು ತುಂಬ ಪ್ಯೂರ್ ಸೋಲ್ ಥರ, ತುಂಬ ಆ್ಯರೋಗೆಂಟ್. ಈ ಸಿನಿಮಾದಲ್ಲಿ ಈಸ್ ರಿಸರ್ವ್ಡ್. ಸೊ ಕ್ಯಾರೆಕ್ಟರ್ ಇಟ್ ಸೆಲ್ಫ್ ಈಸ್ ರಿಸರ್ವ್ಡ್. ಸೊ ಎಷ್ಟು ಬೇಕೋ ಅಷ್ಟು ಮಾತಾಡಿದ್ದೀನಿ, ಬಟ್ ಮಾತಿಲ್ಲ ಅಂತಲ್ಲ. ನೀವುಗಳು ಬೇರೆ ಸಿನಿಮಾ ಕಂಪೇರ್ ಮಾಡಿದ್ರೆ ಕರೆಕ್ಟಾಗಿದೆ, ನೀವುಗಳು ನನ್ನ ಹಳೆ ಸಿನಿಮಾ ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ. ಓಕೆ, ಬಟ್ ಆಲ್ಸೋ ದೇರ್ ಇಸ್ ಆಲ್ವೇಸ್ ದಟ್ ಸಿಗ್ನೇಚರ್ ಸ್ಟೈಲ್, ದಟ್ ಧ್ರುವ ಸರ್ಜಾ ಪ್ರೆಸೆನ್ಸ್ ಇದ್ದರೆ ದೇ ಶುಡ್ ಡಾನ್ಸ್ ಇರಲೇಬೇಕು ಅಂತ. ಡಾನ್ಸ್ ಇರಲೇಬೇಕು ಅಂತ. ಡಾನ್ಸ್ ಬಗ್ಗೆ ಓಕೆ, ಕಮ್ ಆನ್, ಲೆಟ್ಸ್ ಗೋ ಟು ಡೈಲಾಗ್. ಆಯ್ತು, ಹೇಳಿ ಅದು. ನೀವು ಬೇರೆ ಆ್ಯಕ್ಟರ್ಸ್ಗೆ ಕಂಪೇರ್ ಮಾಡಿದ್ರೆ ಡೈಲಾಗ್ಸ್ ವೈಸು ಈ ಸಿನಿಮಾ ಕರೆಕ್ಟಾಗಿದೆ. ನೀವು ಈ ಸಿನಿಮಾನ ಹಳೆ ಧ್ರುವನ ಸಿನಿಮಾಸ್ ಕಂಪೇರ್ ಮಾಡಿದ್ರೆ ಡೈಲಾಗ್ಸ್ ಕಮ್ಮಿ. ಇನ್ನೂ ನಾವು ಅಲ್ಲೇ ಇದ್ದೀವ ಅಂದರೆ ಥ್ರೂ ಆ ಡೈಲಾಗ್ಸ್ ಒಂದು ಬೇರೆ ಆ್ಯಕ್ಟರ್ಸ್ಗೆ ಟಾಂಗ್ ಕೊಡೋದು ಅದೆಲ್ಲ ಇರಲ್ಲ ಅಲ್ಲ. ಇವು ದಟ್ ಈಸ್ ಫೇಡೆಡ್. ಐ ಥಿಂಕ್ ವಿ ಆರ್ ಓನ್ಲಿ ಟಾಕಿಂಗ್ ವಿತ್ ದ ಕ್ಯಾರೆಕ್ಟರ್. ಇವಾಗ ಓನ್ಲಿ ಕಂಟೆಂಟ್, ಸ್ಕ್ರೀನ್ ಪ್ಲೇ. That's what. Okay, now let's talk about dance. Please. Because that's your signature. Ayyo. But that is cut here. It's not there. Dance ಇದೆ. ಇದೆಯಾ? ಎಷ್ಟು ಡಾನ್ಸ್ ಇದೆ? 2 ಡಾನ್ಸ್ ಇದೆ. ಹೌದಾ? So people will enjoy ಅಂತ. That's part of the story or? Of course, everything will be part of the story. No, because I wanted to know what made you, like any shift
from your previous films, alla. That's why I wanted to No, there compare is a with dance. you. There is a dance. Okay, so ಇದು fans ಸ್ವಲ್ಪ will not be ದಿವಸದಲ್ಲಿ ಇಂಟ್ರೊಡಕ್ಷನ್ disappointed. ಸಾಂಗ್ ಬಿಟ್ಟು. You are very careful about your screen persona. ನೀವು ಮುಂಚೆನೂ ಬೇರೆ ಇಂಟರ್ವ್ಯೂಸಲ್ಲಿ ಮಾತಾಡಿದ್ರ, you're also, you know, how you want to handle your romantic scenes ಅಂತ ಎಲ್ಲ. ಬಟ್ ನನಗೆಲ್ಲೋ, ವಾಟ್ ಆರ್ your thoughts about when you say this line, don't teach your father how to be. Fight. Oh, okay. Be positive. Okay. Why don't you think don't teach father how to fight? Actually, that saying ಇದೆಯಲ್ಲ, ನೀವು ಅನ್ಕೊಂಡಿದ್ದು, that is not that. Okay. Don't teach your daddy how to. Uh-huh. ಅದು ನೀವು ಅನ್ಕೊಂಡಿರೋದು. Okay. ನಾವು ಹೇಳಿರೋದು don't teach father how to. ಕಟ್ ಮಾಡಿದ್ವಿ. Think your way. Why did you bring that assumption? Like, why did you stop there for people to, you know, assume things? Cinema, yes. Please assume. ಮಾತಾಡೋದಕ್ಕೆ ಏನಾದರೂ ಇರಬೇಕಲ್ಲ, ಪ್ಲೀಸ್ ಅಸ್ಯೂಮ್. But generally, you spoke about romantic ಅಂತ ಹೇಳ್ದಲ್ಲ. That's a part of a ನವರಸ ಅಲ್ವಪ್ಪ for an actor. ಅದಕ್ಕೊಂದು ಲೈನ್ ಅನ್ನೋದು ಒಂದು ಇರುತ್ತಲ್ಲ, ಆ್ಯಂಡ್ ನಿಮಗೆ ಆದಂಥ ಒಂದು ಪ್ರಿನ್ಸಿಪಲ್ಸು ಇರುತ್ತೆ. ನನ್ನ ಪ್ರಿನ್ಸಿಪಲ್ಸ್ ಇದಾದರೆ ಮಾಡ್ತೀನಿ, ಇಲ್ಲಾಂದ್ರೆ ಮಾಡಲ್ಲ, ಇಷ್ಟೇ. ಫ್ರಮ್ ಡೇ ಒನ್, ಫ್ರಮ್ ಅದು ಇಲ್ಲಿರು. నేను ತೀರಾ ಮಾಡಲ್ಲ ಅಂತನೂ ಏನಿಲ್ಲ, ತೀರಾ ಮಾಡ್ತೀನಿ ಅಂತನೂ ಏನಿಲ್ಲ. That's a nice thing. You have set some principles and you're following it anta ashte. Okay. But generally your films, female characters have less, you know, importance, you know, driven by a hero film ಆಗ್ಬಿಡುತ್ತೆ ಅಂತ. ನೋ, ದಟ್ ಈಸ್ ನೀವು ಯಾವ ರೀತಿ ನೋಡ್ತೀರೋ ಆ ರೀತಿ. ಅದ್ದೂರಿಯಲ್ಲೂ ಇದ್ದಾರಲ್ಲ ರಾಧಿಕಾ ಪಂಡಿತ್ ಮೇಡಮ್, ಎಲ್ಲಿ ಕಮ್ಮಿ ಇದೆ? ಬಹದ್ದೂರಲ್ಲಿದ್ದಾರೆ, ಭರ್ಜರಿಯಲ್ಲಿದ್ದಾರೆ. ಎಲ್ಲಿ ಇದರಲ್ಲಿ ಅದರ ಭರ್ಜರಿಯಲ್ಲಿ 3 ಜನ ಹೀರೋಯಿನ್. ಹೌದು. ಎಲ್ಲಿ? ಸೊ ಅದನ್ನೆಲ್ಲ ನಂಬ್ಕೊಂಡ್ರೆ ಯಾರಿಗಾಗಲ್ವೋ ಅವರೆಲ್ಲ ಇದನ್ನೆಲ್ಲ ಅನ್ಕೊಂತಾರೆ. ಸೊ ಅವ್ರಿಗೂ ಒಂದು ಸ್ಪೇಸ್ ಕೊಡೋಣ, ಮಾತಾಡಲಿ. ಅದು ನಿಮ್ಮವ್ರಿಗೂ ರೀಚ್ ಆಗಿದೆಯಲ್ಲ, ಅದೇ ಖುಷಿ. ಅದು ಅಲ್ಲ, ನಿಮ್ಮವ್ರಿಗೂ ರೀಚ್ ಆಗಿದೆ ಅಂದ್ರೆ ಅವ್ರು ನಿಜವಾಗ್ಲೂ ಕಷ್ಟಪಟ್ಟಿದ್ದಾರೆ. Also, I'll come back to 3 years of film in the making, Martin ಅಂದಾಗ, did KD somewhere clash this ಅಂತ? Your film KD, ನೀವು 2 ಕಡೆನೂ, ಯೂಶಲಿ ವಿ ಸೇ ಸೈಮಲ್ಟೇನಿಯಸ್ ಆಗಿ ಯು ಆರ್ ಜಗ್ಲಿಂಗ್ ಬಿಟ್ವೀನ್ 2 ಪ್ರಾಜೆಕ್ಟ್ಸ್ ಅಂತ. ಬಟ್ ಇಲ್ಲಿ ಜಗ್ಲಿಂಗ್ ಬಿಟ್ವೀನ್ 2 projects became a clash. Your own film became a competition in terms of ಅಂದರೆ ಫಿಲಮ್ ಡಿಲೇ ಆಗೋದಕ್ಕೆ ಅಂತ ಏನಾದ್ರು ಅನಿಸ್ತಾ ನಿಮಗೆ? ಹೆಂಗ್ ಡಿಲೇ ಆಯಿತು? ಬಿಕಾಸ್ ಮಾರ್ಟಿನ್ಗೆ ಡೇಟ್ಸ್ ಕೊಡದೆ KDಗೆ ಹೋದ್ರಾ ಏನಾದರೂ? ಮಾರ್ಟಿನ್ ಮುಗಿಸ್ಬಿಟ್ಟೆ ಅಲ್ವಾ KDಗೆ ಹೋಗಿದ್ದು? ಮಾರ್ಟಿನ್ ಅಲ್ಲಿ ಪ್ಯಾಚ್ ವರ್ಕ್ ಇದೆ ಅಂದಾಗ ಪಾಪ KD ಅವ್ರು ತಿರ್ಗಾ ಬಿಟ್ರು. ಅದು ಹೆಂಗಾಯ್ತು? ಬಟ್ ದಿಸ್ ವಾಸ್ ದೂರದ ಬೆಟ್ಟ ನುಣ್ಣಗೆ ಅಂತೀವಲ್ಲ, ಹಂಗೆ ದೂರದಿಂದ ಕೂತ್ಕೊಂಡು ಕೆಲ್ಸಕ್ಕೆ ಬರ್ತಾ ಇರೋರು ಏನೋ ಮಾತಾಡ್ಬೋದು. ಅದನ್ನು ನಾವು ಏನು ಮೆಚೋರ್ಡ್ ಆಗಿ ಯಾವ್ದು ರೈಟು ಯಾವ್ದು ರಾಂಗು ಅಂತ ಸಿನಿಮಾಗಳು ಮಾಡಿರೋರಿಗೆ ಗೊತ್ತಿರುತ್ತೆ, ಟೆಕ್ನಿಷಿಯನ್ಸ್ ಗೊತ್ತಿರುತ್ತೆ. ಲೆಟ್ ಮಿ ಫಿನಿಶ್. ಈಗ KDಗೆ ನಾನು ಹೋಗಿ ಟ್ರಾನ್ಸ್ಫಾರ್ಮರ್ ಆಗಿ ಸಣ್ಣ ಆಗಿ ಹೋಗಿ ಮಾಡಾದ್ಮೇಲೆ ಇಲ್ಲಿ ಬಂದು ರಿಕ್ವೆಸ್ಟ್ ಮಾಡ್ತಾರೆ, ಇಲ್ಲ ಒಂಚೂರು ಪ್ಯಾಚ್ ವರ್ಕ್ ಇದೆ ಅಂತ. ಸೊ ಅಲ್ಲಿ ಅವರು ಓಕೆ ಸಿನಿಮಾಗೆ ರೆಸ್ಪೆಕ್ಟ್ ಮಾಡ್ತಾರೆ. ಯಾರು ನಮ್ಮ ಪ್ರೇಮ್ ಸರ್ ಆಗಿರ್ಬೋದು, ವೆಂಕಟ್ ಅವ್ರಿಗೆ ಸ್ವಲ್ಪ ಇಲ್ಲ ರೆಸ್ಪೆಕ್ಟ್ ಮಾಡ್ಬಿಟ್ಟು ಓಕೆ ಅಂದ್ಬಿಟ್ಟು ಇಲ್ಲಿಗೆ ಕೊಡ್ತಾರೆ. ಸೊ ಅಷ್ಟರಲ್ಲಿ ಅವ್ರು ಪೋಸ್ಟ್ ಪ್ರೊಡಕ್ಷನ್ ಮುಗಿಸ್ತಾ ಇರ್ತಾರೆ. ಸೊ ಇಲ್ಲಿ ಬಂದು ನಾನು ಇದನ್ನು ಮುಗಿಸ್ಕೊತಾ ಇರ್ತೀನಿ. ಇದನ್ನ ದೂರ ನೋಡಿದವ್ರಿಗೆ ಅಯ್ಯೋ ಇಷ್ಟು ಚೆನ್ನಾಗಿ ಆಗ್ತಾ ಇದೆಯಲ್ಲ ಇವ್ರದ್ದು, ಏನಾದರೂ ಮಾತಾಡೋಣ ಅಂತ ಮಾತಾಡ್ತಾರೆ. ಐ ಆಮ್ ರಿಯಲಿ ಸರ್ಪ್ರೈಸ್ಡ್ ಬಿಕಾಸ್ ನಿಮ್ಮವರೆಗೂ ರೀಚ್ ಆಗ್ತಾ ಇದೆಯಲ್ಲ ಅಂತ. ರೀಚ್ ಆಗೋದಂದ್ರೆ ಒಂದೇನಂದ್ರೆ ವೆನ್ ಸಮಥಿಂಗ್ ಇಸ್ ಗೋಯಿಂಗ್, ಐ ಥಾಟ್ ಇಟ್ ವಾಸ್ ರೈಟ್ ಫಾರ್ ಯು ಟು ಗೆಟ್ ಇಟ್ ಫ್ರಮ್ ದ ಹಾರ್ಸಸ್ ಮೌತ್ ಓನ್ಲಿ. ಆಕ್ಚುಲಿ ಐ ಶುಡ್ ರಿಯಾಕ್ಟ್ ಫಾರ್ ದಿಸ್. ನಾವು ಅವ್ರನ್ನ ಎಂಕರೇಜ್ ಮಾಡ್ದಂಗೆ ಆಗುತ್ತೆ. ಅಲ್ಲ, ಕ್ಲಾಶಸ್ ಅಂದರೆ ಏನಕ್ಕೆ? ಇವಾಗ ನಿಮ್ಮ ಫಿಲಮ್ ಬಗ್ಗೆ ಇಟ್ ಇಸ್ ಆಲ್ ಅಬೌಟ್ ಮೂವೀಸ್, ಇಟ್ಸ್ ನಾಟ್ ಅ ಪರ್ಸನಲ್ ಲೈಫ್ ಅಂತಲ್ಲ. ನಾನು ಹೇಳ್ತಾ ಇರೋದು, ಎಲ್ಲರೂ ಅನ್ಕೋತಾರೆ ಓ KDಗೆ ಯಾಕೆ ಹೋಗಬೇಕಾಗಿತ್ತು, ಮಾರ್ಟಿನ್ ಮುಗಿಸ್ಕೊಂಡೇ ಹೋಗ್ಬೋದಾಯ್ತು ಅಂತ. ಬಟ್ ಯು ಹ್ಯಾವ್ ಅನ್ ಆನ್ಸರ್ ನಾವು. ಸೊ KDಗೆ ಹೋಗ್ಬೇಕಾದ್ರೆ ಮಾರ್ಟಿನ್ ಮುಗಿಸ್ಕೊಂಡೆ ಹೋಗಿದ್ದಿತ್ತು. ಪಾಪ KD ಅವರು ಪೂಜೆ ಮಾಡ್ಬಿಟ್ಟು ಸ್ವಲ್ಪ ದಿವಸನೇ ಕಾದ್ರು, ನೀವು ಅದನ್ನ ಮುಗಿಸ್ಕೊಂಡೇ ಬನ್ನಿ ಅಂತ. ಮುಗಿಸ್ಕೊಂಡೇ ಹೋಗಿದ್ದಿತ್ತು. ಸೊ ಅದಾದ್ಮೇಲೆ ಎಡಿಟಿಂಗ್ ಎಲ್ಲ ಆದ್ಮೇಲೆ ಪ್ಯಾಚ್ ವರ್ಕ್ ಅಂತ ಬರುತ್ತಲ್ಲ, ತಿರ್ಗಿ ಪ್ಯಾಚ್ ವರ್ಕ್ ಬಂದಾಗ ಕೂದಲೆಲ್ಲ ಕಟ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಈ ಸಿನಿಮಾ ಮೋಸ ಮಾಡ್ದಂಗೆ ಆಗುತ್ತೆ. ಸೊ ಇದನ್ನ ಕಟ್ ಮಾಡಿಸಿ ತಿರ್ಗಾ ಇಲ್ಲಿ ಬಂದು ತಿರ್ಗಾ ಬೆಳೆಸಿ ಹಿಂಗೆ ಹೋಗಿರೋದು ಅಷ್ಟೇ, ಅದರಲ್ಲಿ ಏನಿಲ್ಲ. ಓಕೆ, ಸೊ ಇಟ್ಸ್ ಕ್ಲಿಯರ್ಡ್ ನೌ. ಯು ಕ್ಲಿಯರ್ ದ ಏರ್. ಇಟ್ ಈಸ್ ಆಲ್ವೇಸ್ ಕ್ಲಿಯರ್ಡ್. It was clear only.
ಕನ್ಫ್ಯೂಸ್ ಮಾಡೋರಷ್ಟೇ. Okay, but also Dhruva Sarja, he loves his involvement from script to release. The creative process ondidiyalla, it's good for you, or you just wanted to, you like to remain as an actor, or you love it is your from your this one you want to go and be part of the creative process antana? ಯಾವುದು ತಪ್ಪಲ್ಲ. You just don't want to remain an actor on the set for a movie, no, for a project. It doesn't make any differences if I go out of this project. ನನ್ನ ಕೆಲಸ ಮುಗಿದ ತಕ್ಷಣ ಹೊಟ್ಟೋಗ್ಬಿಟ್ರೆ ನಾನು ನಂಬಿ ಕಾಸು ಹಾಕಿರೋರು ಸೇಫ್ ಆಗೋವರೆಗೂ ಇವಾಗಿಲ್ಲ ಅಂದರೆ ನಾನು ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸಸ್ ಫ್ರಮ್ ಬೇರೆಯವ್ರಿಗೂ ನನಗೂ. But in what ಇವಾಗ way? ನಿಮಗೆ ಈ ಶೋ ಮಾಡ್ತಾ ಇದ್ದೀರಾ, ಓಕೆನಾ, ಇದಕ್ಕೊಂದು ಇನ್ವೆಸ್ಟ್ಮೆಂಟ್ ಇರುತ್ತೆ. ಹೂಸ್ ರೆಸ್ಪಾನ್ಸಿಬಲ್? ಈ ಶೋನ ದುಡ್ಡು ಮಾಡಬೇಕು, ಈ ಶೋ ನನ್ನ ನಂಬಿ ಹಾಕಿದ್ದಾರೆ ಅಂದ್ಬಿಟ್ಟು ಯು ಆರ್ ರೆಸ್ಪಾನ್ಸಿಬಲ್. ನೀವು ಇದಾಯ್ತಪ್ಪ ನಾನು ಹೊಡ್ತೀನಿ, ನಾನು ಬೇರೆ ಚಾನಲ್ ಹೋಗ್ತೀನಿ ಅಂತ ಹೋಗ್ತೀರಾ, ಅಥವಾ ಅವ್ರಿಗೆ ದುಡ್ಡು ಬರೋವರೆಗೂ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಅಂದ್ರೆ ಅದನ್ನೇ ನಾನು ಮಾಡ್ತಾ ಇದ್ದೀನಿ. ಇವಾಗ ನೀವೇ ಹೇಳಿ, ನೀವು ಎಡಿಟಿಂಗ್ ಹೇಳಿ, ಏನು ಅದೇ ನಾನೇ ಹೇಳ್ತಾ ಇದ್ದೆ, ನಾವು ಎಡಿಟಿಂಗ್ ಸರಿಯಾಗಿದೆಯಾ ಅದೆಲ್ಲ ಕೇಳ್ತೀವಿ, ಎಲ್ಲ ಅದನ್ನೇ ನಾನು ಮಾಡ್ತೀನಿ ಅಷ್ಟೇ. ಸೇಮ್ ವೇ ಚಿಕ್ಕದು ನೀವು ನೋಡ್ತಾ ಇದ್ದೀರಾ, ಅದನ್ನ ದೊಡ್ಡದಾಗಿ ನೋಡ್ತಾ ಇದ್ದೀರಾ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನನ್ನ ಮನಸ್ಸಲ್ಲೂ ಅದೇ ಇರೋದು. But generally, in what way you like to get involved? What way you are getting involved? The same way. But what is the best part other than acting for you in a cinema? Other than cinema? The acting, cinema acting ಅಲ್ಲದೆ ಬೇರೆ ಏನು ಇಂಟ್ರೆಸ್ಟ್ ಇದೆ ನಿಮ್ಮ ಸೆಟ್, ಅಂದರೆ ಒಂದು ಸಿನಿಮಾದಲ್ಲಿ ಅಂತ? ಎಲ್ಲ ಡಿಪಾರ್ಟ್ಮೆಂಟಲ್ಲಿ. ಒಂದೊಂದ್ಸರಿ ನಮ್ಮ ಕ್ಯಾಮ್ರಾಮನ್ ಶೂಟ್ ಮಾಡಬೇಕಾದ್ರೆ ನಾನು ಫೋಕಸ್ ಪುಲ್ಲಿಂಗ್ ಎಲ್ಲ ಮಾಡ್ತೀನಿ. ಸೊ ಎಲ್ಲನೂ ಮಾಡ್ತೀನಿ. ಐ ವಾಂಟ್ ಟು ಲರ್ನ್ ಎವ್ರಿಥಿಂಗ್. ಓಕೆ. ಬಟ್ ಒಂದು ಡೈರೆಕ್ಟ್ರು ಅಥವಾ somebody on the set would not like it ಅಂದರೆ how do you convince them? They will tell me. Why should I convince? If they don't like it, they will tell me. And what is there not to like? ನಿಮಗೆ ಏನೋ ಎಲ್ಲ ಹೇಳಿ ತುಂಬಿಸ್ಬಿಟ್ಟು ಕಳಿಸಿದಾರೆ ಮೋಸ್ಟ್ಲಿ. ನೀವು ಏನೇನೋ ಕೇಳ್ತಾ ಇದ್ದೀರಾ, ಡೈರೆಕ್ಟಾಗಿ ಕೇಳ್ತಾ ಇಲ್ಲ. ಪ್ಲೀಸ್ ಐ ಆಮ್ ಜಸ್ಟ್ ಜನರಲಿ ಆಸ್ಕಿಂಗ್ ಬಿಕಾಸ್ ದೇರ್ ಇಸ್ ನಥಿಂಗ್ ರಾಂಗ್ ವಾಟ್ ಯು ಸೆಡ್. ಈವನ್ ನಾನು ಇವಾಗ ಏನೋ ನೀವೇ ಹೇಳಿದ್ರಲ್ಲ, ವಿ ಹ್ಯಾವ್ ಟು ಮೇಕ್ ಶ್ಯೂರ್ ದ ಪ್ರಾಡಕ್ಟ್ ಬಿಕಾಸ್ ಯು ಆರ್ ದ ಫೇಸ್ ಆಫ್ ದ ಮೂವಿ. ಆ ರೀತಿ. ಬಟ್ ಫಾರ್ ಮೀ ಐ ವಾಂಟ್ ಟು ನೋ something interesting, more interesting about Dhruva Sarja than just acting ಅಲ್ಲ. I just wanted to ಫೋಕಸ್ ಫುಲ್ ಮಾಡ್ತೀನಿ, ಟ್ರಾಲಿ ತಳ್ತೀನಿ, ಯಾರು ಇಲ್ದೇ ಇರ್ಬೇಕಾದ್ರೆ ಎಲ್ಲ ಎಲ್ಲರೂ ಏನು ಕೆಲಸ ಮಾಡ್ತಾ ಇರ್ತಾರೋ ನಾನು ಮಾಡ್ತೀನಿ. ಬೇಡಪ್ಪ ಟ್ರಾಲಿ ತಳ್ಬೇಡ ನಾನು ಮಾಡ್ತೀನಿ ಅಂದ್ರೆ ಮಾಡೋಣ ನೀನು ಅಂತೀನಿ. ನಾನು ಫೋಕಸ್ ಮಾಡಬೇಡ ಅಂದ್ರೆ ಮಾಡೋಣ ಅಂತೀನಿ. ಸರಿ ನಾನು ಮಾಡಲ್ಲ ನೀನು ಹೇಳ್ಕೊಡು ಅಂತೀನಿ. ಅದ್ರಲ್ಲಿ ಏನ್ ತಪ್ಪೇನಿಲ್ಲ, ಯಾವುದೂ ತಪ್ಪಿಲ್ಲ. Can we expect Dhruva Sarja in more realistic characters? ಅಂದರೆ Dhruva Sarja ನೋಡಿದ ತಕ್ಷಣ ಒಂದು ಮಾಸ್ ಅವತಾರ್, ಡೆಫಿನೆಟ್ಲಿ ಮಾಸ್ ಹೀರೋ, ಯು ಹ್ಯಾವ್ ಅ ಮಾಸ್ ಅಪೀಲ್. ಬಟ್ ದಟ್ ಬಲ್ಕಿ ಇದು ಬಿಟ್ಟು, ಬಟ್ ಸಮ್ವೇ ವಿ ಸಾ ದ್ಯಾಟ್ ಇನ್ ಭರ್ಜರಿ ಆ್ಯಂಡ್ ಅದ್ದೂರಿ ಅನ್ಸುತ್ತೆ. ಬಟ್ ಅದಾದಮೇಲೆ ಸಮ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಅಂದರೆ ನಿಮ್ಗೆ ಯಾವ ಥರ ರಿಯಲಿಸ್ಟಿಕ್ ಅಂತ ಅಂದರೆ ನಿಮ್ಮ ಪ್ರಕಾರ ವಾಟ್ ಈಸ್ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ಸ್ ಫಾರ್ ಯು ಅಂತ, ಫಾರ್ ಅ ಮಾಸ್ ಹೀರೋ? Will we see I always there? choose commercial movies. You can't have realistic. Can't antalla. I always choose commercial movies because ನೀವು ಇಷ್ಟಪಟ್ಟಿದ್ದಂಗೆ ಅದನ್ನ ಬ್ರೇಕ್ ಮಾಡಲೇಬೇಕು. ಇವಾಗ ಮಾಡ್ತೀನಿ. ಐ ಆಮ್ ಓನ್ಲಿ 5 movies ಓಲ್ಡ್. ತಲೆಯಲ್ಲಿ ಇಟ್ಕೊಳ್ಳಿ, ನಾನು ಯಾವ ಥರ ಬೇಕಾದರೂ ಸಿನಿಮಾ ಮಾಡ್ಬೋದು. ಐ ಆಮ್ ಸ್ಟಿಲ್ ಯಂಗ್. ಓಕೆ, ನಾನು ಇಮ್ಮಿಡಿಯೇಟ್ ಆಗಿ ನಾನು ರಿಯಲಿಸ್ಟಿಕ್ ಥರನೂ ಮಾಡ್ಬೋದು, ಫುಲ್ ಕಮರ್ಷಿಯಲ್ ಥರನೂ ಮಾಡ್ಬೋದು. ಓಕೆ, ಇನ್ನೂ ಲಾಂಗ್ ವೇ ಟು ಗೋ. ನೀವು 5 ಸಿನಿಮಾ ಮಾಡಿರೋದು, ಇನ್ನೂ ತುಂಬ ಇದೆಯಲ್ಲ, ತುಂಬ ಥರ ಮಾಡೋಣ ಸಿನಿಮಾಗಳು. ಎಲ್ಲ ಥರ ಮಾಡ್ತೀನಿ ನಾನು, ಡೆಫಿನೆಟ್ಲಿ. This is again one more thing. Is it accurate to say that working with Dhruva requires producers to be financially strong and patient? ನೀವೆಲ್ಲ ಸೆಟ್ ಮಾಡಿಕೊಂಡು ಬೋರ್ಡ್ ಸ್ಕ್ರಿಪ್ಟ್ ಇಟ್ಕೊಂಬಂದ್ರೆ ಡೆಫಿನೆಟ್ಲಿ ಇಟ್ ವಿಲ್ ಬಿ ಈಸಿ. ನಾನಿಲ್ಲ ದೊಡ್ಡದಾಗೆ ಮಾಡ್ಕೊಬೇಕು ಅಂತ ಬಂದರೆ ಯು ಹ್ಯಾವ್ ಟು ಬಿ ಸ್ಟ್ರಾಂಗ್. That's nothing wrong. ಇವಾಗ ಪ್ರೊಡ್ಯೂಸರ್ನ ಕೂರಿಸ್ಕೊಂಡು, ಮೇಡಮ್ ತುಂಬ ಸಿಂಪಲ್ ಆಗಿ ಹೇಳ್ತೀನಿ, ನನಗೆ ಇಲ್ಲಿ ನೀನು ಬೇಕು ಅಂದರೆ ನನಗೆ ನಾಟ್ ನಿಮಗೆಲ್ಲ
ಓಕೆ ಫಾರ್ ಎಕ್ಸಾಂಪಲ್ ನನಗೆ ಶಾರದಾ ಮ್ಯಾಮ್ ನೀವೇ ಬೇಕು ನನಗೆ, ಓಕೆ ನನ್ನ ಬಡ್ಜೆಟ್ ಇದು, ಬನ್ನಿ ಅಲ್ಲಿ ಹೋಗಿ ಇದ್ರಲ್ಲಿ ಮಾಡೋಣ, ಎಲ್ಲಿ ಒಂದು ಏನಂತ ಹೊಡಿಯೋಸೆ ಫೀಲ್ಡಲ್ಲಿ ಮಾಡೋಣ, ಓಕೆ ಶೂಟ್ ಮಾಡೋಣ ಅಂದರೆ ಓಕೆ. ಇಲ್ಲ ನೀವನ್ನೇ ಕೇಳ್ತೀರ, ನೀವು ಕೇಳ್ತೀರ ಫೀಲ್ಡಲ್ಲಿ ಓಕೆನಾ ಸರ್ ಅಂತ. ಇಲ್ಲ ನಾನು ರೆಡ್ ಕಾರ್ಪೆಟ್ ಮೇಲೆ ಮಾಡಬೇಕು, ಎಲ್ಲರೂ ಸ್ಟೇಜ್ ಮೇಲಿದ್ದು ಎಲ್ಲರೂ ನಾನು ನೋಡೋಂಗೆ ಮಾಡಬೇಕು, ಬನ್ನಿ. ಬಟ್ ದಟ್ ಈಸ್ ಫ್ರಮ್ ದ ಪ್ರೊಡ್ಯೂಸರ್ಸ್ ಪಾಯಿಂಟ್ ಆಫ್ ವ್ಯೂ. ಪ್ರೊಡ್ಯೂಸರ್ಸ್ನ ಕೂತ್ಕೊಂಡೆ ತಾನೆ ಕತೆ ಕೇಳೋದು. ನನಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದರೆ ನಾನು ಮಾಡಿ ಅಂತ ಫೋರ್ಸ್ ಮಾಡ್ತೀನ? ಇಲ್ಲ ಮಾಡೋಣ ಬನ್ನಿ ಅಂದಾಗ ತಾನೇ ಮಾಡೋದು. ಕರ್ಕೊಂಬಂದ್ಬಿಟ್ಟು ಲಾಕ್ ಮಾಡ್ಬಿಟ್ಟು ನೆಟ್ ಮಾಡಲ್ಲ ತಾನೆ ಅಲ್ವಾ? ಪ್ರೊಡ್ಯೂಸರ್ಸ್ ವಾಂಟ್ ಸಮಥಿಂಗ್ ಬಿಗರ್, ಲಾರ್ಜರ್ ಪಿಕ್ಚರ್ ಅಂತ ಮಾಡೋಣ. ಅವಾಗ ಅದೇ ಥರ ಸ್ಕ್ರಿಪ್ಟ್ ಸಿಕ್ತು ಮಾಡ್ತೀವಿ. ಸೊ ಸ್ಟ್ರಾಂಗ್ ಪ್ರೊಡ್ಯೂಸರ್ ಈಸ್ ಇಂಪಾರ್ಟೆಂಟ್ ಅಂತ ಅಂತೀರಾ? ಸ್ಕ್ರಿಪ್ಟು ಸ್ಟ್ರಾಂಗ್ ಆಗಿ ಏನಾದರೂ ಕೇಳಿದ್ರೆ, ಅಥವಾ ಸ್ಕ್ರಿಪ್ಟು ತುಂಬ ಚಿಕ್ಕದಾಗಿ ಮಿನಿಮಲ್, ಬರೀ ಇಷ್ಟೇ ಲೊಕೇಶನ್ಸಲ್ಲಿ ಇಷ್ಟೇ ನಂಬರ್ ಆಫ್ ಡೇಸಲ್ಲಿ ಎಲ್ಲ ರೆಡಿ ಇತ್ತು ಅಂದ್ಬಿಟ್ಟು ಮಾಡಿದ್ರು ರೆಡಿ. ಮ್ಯಾಮ್ ತಲೆಯಲ್ಲಿ ಇಟ್ಕೊಳ್ಳಿ, ಐ ಆಮ್ ಸ್ಟಿಲ್ ಯಂಗ್, ಓನ್ಲಿ 5 movies old. ನಾನು ಇನ್ನೂ ತುಂಬ ಸಿನಿಮಾಸ್ ಮಾಡ್ತೀನಿ, ಎಲ್ಲ ಥರ ಮಾಡಾದ್ಮೇಲೆ ಏನು ಗೊತ್ತಾ, ಬಟ್ ಸಮ್ವೇರ್ ಐ ವಾಂಟೆಡ್ ಟು ಆಸ್ಕ್ ಯು ಲಿಟಲ್ ಲೇಟರ್, ಬಟ್ ಸಮ್ವೇರ್ you're 5 films old, you have been establishing on that, but you talk like a 50 film old actor. Your maturity and your confidence ideyala, how is this like? Can you explain? ಅದೇ ಪಾಠ ಸಖತ್ ಕಾಸ್ಟ್ಲಿ ಮೇಡಮ್. ಯು ಡೋಂಟ್ ಬಿಲೀವ್ ಯಾವ ರೀತಿ ಕಾಸ್ಟ್ಲಿ. ನಾನು ಇದು ಬರೀ ಲೆಸನ್ಸ್ ಅಂತ ಹೇಳ್ತಲ್ಲ, ಐ ಮೆನ್ಷನಿಂಗ್ ಕಾಸ್ಟ್ಲಿ ಲೆಸನ್ಸ್. ಅಷ್ಟು ಕಾಸ್ಟ್ಲಿ ಲೆಸನ್ಸ್ ಹೇಳ್ಕೊಟ್ಟು ನನಗೆ ನಿಜವಾಗ್ಲೂ ಗೊತ್ತಾಗೋಗಿದೆ ಇದಿಷ್ಟೇ ಇದೆ ಇದ್ರದ್ದು ಅಂತ. ಕೆಲವ್ರದ್ದು ಬಾರ್ ಕೋಡ್ ಎಲ್ಲ ಸ್ಕ್ಯಾನ್ ಮಾಡೋದೇ ಬೇಡ, ಸ್ಕ್ಯಾನ್ ಮಾಡದೇನೆ ಹೇಳ್ಬಿಡ್ಬೋದು, ಓಕೆ ಇದು ಇದೇ ಪೇಜ್ಗೆ ಹೋಗತ್ತೆ ಇದು ಅಂತ. ಅಷ್ಟೇ ಮೇಡಮ್, ಇನ್ನೇನು ಇಲ್ಲ ಇದರಲ್ಲಿ, ಏನು ರಾಕೆಟ್ ಸೈನ್ಸ್ ಎಲ್ಲ ಏನೂ ಇಲ್ಲ. ಸೊ ಲರ್ನಿಂಗ್ ವಿತ್ ಎಕ್ಸ್ಪೀರಿಯನ್ಸ್, ಈವನ್ ಯೋರ್ ಟಾಕಿಂಗ್ ವಾಟ್ ಎವರ್ ಯೋರ್ ಬಿಹೇವಿಯರ್ ಹ್ಯಾಸ್ ಚೇಂಜ್ಡ್ ಆಸ್ with each film ಅಂತ ಅನ್ಸುತ್ತಾ? ನನಗನ್ಸಲ್ಲ, ಇವಾಗ ನೀವೇ ಹೇಳ್ಬೇಕು. ಬಿಕಾಸ್ No, but I told you, whenever I think before ಅದ್ದೂರಿ ನೀವು ನೋಡಿರೋದು, and yeah, that's you'll what, be knowing much. that's what I feel. When I see video, when I see your watch your interviews, like ಇದೆಲ್ಲ 50 films old ತರ ಮಾತಾಡ್ತಾ ಇದಾರಲ್ಲ, ಅಷ್ಟೊಂದು ಮೆಚುರಿಟಿ ಬಂದ್ಬಿಟ್ಟಿದೆ ಧ್ರುವಲ್ಲಿ ಅಂತ. ಬಟ್ ಯು ಹ್ಯಾಡ್ ದಿ ಆನ್ಸರ್. ಓಕೆ, coming to pan India, this is multilingual film. ಇವತ್ತು ವೆರಿ ಎಕ್ಸೆಪ್ಷನಲ್ ಕೇಸಸ್ ಸಬ್ಜೆಕ್ಟ್ ಓರಿಯೆಂಟೆಡ್ ಪ್ಯಾನ್ ಇಂಡಿಯಾ ಫಿಲಮ್ಸ್ ಆಗುತ್ತಾ, ಆರ್ ಒಂಥರ ಹೀರೋ ವಾಂಟ್ಸ್ ದಿಸ್ ಟು ವಾಂಟ್ ಟು ಬಿ ಹ್ಯಾವ್ ಅ ಪ್ಯಾನ್ ಇಂಡಿಯಾ ಅಪೀಲ್, ದಟ್ಸ್ ಹೌ ಸಿನಿಮಾ ಗೋಸ್ ಇನ್ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಂತ ಅನ್ಸುತ್ತಾ? ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡಿದ್ರೆ ಅದು ಪ್ಯಾನ್ ಇಂಡಿಯಾ ಆಗುತ್ತೆ. ನೀವು ಪ್ಯಾನ್ ಇಂಡಿಯಾ ಮಾಡಲಿಲ್ಲ ಅಂದ್ರೂ ಕಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಮಾಡಿದ್ರೆ ಅದೇ ಪ್ಯಾನ್ ಇಂಡಿಯಾ ಆಗುತ್ತೆ. ಈಗ ಅಷ್ಟು ವೇರಿಯಸ್ ಪ್ಲಾಟ್ಫಾರ್ಮ್ಸ್ ಇದೆ, ತಲುಪುವಂಥ ಪ್ಲಾಟ್ಫಾರ್ಮ್ಸ್ ಇದೆ. ಕಂಟೆಂಟ್ ಕರೆಕ್ಟಾಗಿತ್ತು ಮತ್ತು ಎಲ್ರಿಗೂ ಅರ್ಥ ಆಗೋ ಥರ ಮಾಡಿದ್ರೆ ಡೆಫಿನೆಟ್ಲಿ ಸಿನಿಮಾ ವಿಲ್ ಡ್ರೈವ್. 5 languages, ಓಕೆ, ಸಮ್ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಫಾರ್ಮುಲಾ ಇವಾಗ ಬಂದಿರೋದು. ಬಟ್ ಇನ್ 13 languages ಅಂತ ನಿಮಗೆ 11 languages ಬಂದಿದೆ. 11 languages ಅಂದಾಗ ನಿಮ್ಗೇನು ಅನಿಸುತ್ತೆ? ದಿಸ್ ಇಸ್ ಅ ನ್ಯೂ ಅಗೇನ್ ಸಮ್ ನ್ಯೂ ಅಟೆಂಪ್ಟ್ ಫ್ರಮ್ ಕನ್ನಡ ಸಿನಿಮಾ, ಫ್ರಮ್ ಧ್ರುವ ಸರ್ಜಾ. 11 languages. ಅದೊಂದು ಬೋನಸ್ ಅನ್ಸುತ್ತೆ. ಅಂದ್ರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದ್ದಿದ್ದು 5 language. ಇವಾಗ ಎಕ್ಸ್ಟ್ರಾ ಅದು ಆ್ಯಡ್ ಆಗ್ತಾ ಇದೆ, ಮಾತ್ರ ಅಲ್ಲಿಂದನೂ ರೆವಿನ್ಯೂ ಜನರೇಟ್ ಆಗ್ತಾ ಇದೆ ಅಂದರೆ ನಾವು ಬೋನಸ್ಸೇ ಅಲ್ವಾ. ಆ್ಯಂಡ್ ಆಲ್ಸೋ ಆ್ಯಸ್ ಅನ್ ಆ್ಯಕ್ಟರ್ ಎಸ್ಟಾಬ್ಲಿಷ್ ಆಗ್ತಾ ಇದ್ದೀವಿ ಅವ್ರ ರೀಜ್ನಲ್ ಲ್ಯಾಂಗ್ವೇಜಸ್ ಅಲ್ಲಿ. ಸೊ ಯಾ, ಆಲ್ಸೋ October 11th, 10th, you have a superstar movie coming. Even Surya's film postponed because of Rajinikanth's film. But are you okay with come with a superstar anta nimge ansutta? ನಾವು 6 months ಮುಂಚೆನೇ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ. ಆ್ಯಂಡ್ ವಿ ಆರ್ ಆಲ್ ರಜನಿ ಸರ್ ಫ್ಯಾನ್ಸ್. ಓಕೆ, ಎಸ್ಪೆಷಲಿ ನಮ್ಮ ಅಣ್ಣ ಅಂತೂ ಈ ವಾಸ್ ಅ ಡೈ ಹಾರ್ಡ್ ಫ್ಯಾನ್, ನಿಮಗೂ ಗೊತ್ತಲ್ಲ. ಸೊ ನೋಬಡಿ ನ್ಯೂ ಇದು ಹಿಂಗಾಗತ್ತೆ ಅಂತ. ಮತ್ತು ನಮಗೆ ಅಗೇನ್ ಈ ಪಾರ್ಟ್ ಬಂದರೆ ಉದಯ ಮೆಹ್ತಾ ಅವ್ರ ಬಗ್ಗೆ ನಿಮ್ಗೆ ಗೊತ್ತು. ಕಮರ್ಷಿಯಲ್ ವೇಸ್ ನಾವು ಹೆಂಗೆ ಲಾಕ್ ಮಾಡಿ ಆಗಿದ್ರೆ ಅನ್ನೋದು ನಿಮ್ಗೆ ಗೊತ್ತು. ಅಂದರೆ ನಾವು October 11th ರಿಲೀಸ್ ಮಾಡಲೇಬೇಕು.
ಆ್ಯಂಡ್ ಅಕ್ಟೋಬರ್ 4th ಭೈರತಿ ರಣಗಲ್ ವಾಸ್ ಸಪೋಸ್ ಟು ರಿಲೀಸ್. ನಾನೇ ಫೋನ್ ಮಾಡಿ ಖುದ್ದಾಗೆ ಶಿವಣ್ಣನಿಗೆ, ಅಣ್ಣ ನೀವು ಹಿಂಗೆ ಬಂದುಬಿಟ್ರೆ ನಮ್ಮದಕ್ಕೆ ಥಿಯೇಟರ್ಸ್ ಎಲ್ಲ ಇಶ್ಯೂಸ್ ಆಗುತ್ತೆ, ದಯವಿಟ್ಟು ಒಂಚೂರು ಮುಂದೆ ಹೋಗ್ರಣ ಅಂತ ಅಂದಾಗ, ಅವ್ರು ಬಂದರು, ನವಂಬರ್ಗೆ ಬಂದರು. ಸೊ ನಾವು ಹಿಂಗೆಲ್ಲ ಮಾತಾಡಿ ಇವಾಗ ಈ ಡೇಟ್ ಮಿಸ್ ಆದರೆ ತಿರ್ಗಿ ಎಲ್ಲಿ ಯಾವ ಡೇಟ್ಗೆ ಹೋಗ್ತೀರಾ, ಕರೆಕ್ಟ್ ಅಲ್ವಾ? ಆ್ಯಂಡ್ ಇದು ಬಿಟ್ಬಿಡಿ, ಇದು ಪ್ರೈಮರಿ. ಮೇಜರ್ ಏನು ಅಂದರೆ ಪ್ರೊಡ್ಯೂಸರ್ ಕಮಿಟ್ಮೆಂಟ್ ಅನ್ನೋದು. ನೀವು ದುಡ್ಡು ಬಡ್ಡಿಯಿಂದ ತಂದಿರ್ತೀರ, ಅದನ್ನೆಲ್ಲ ರನ್ ಆಗ್ತಾ ಇರುತ್ತೆ. ಸೊ ಓಕೆ, ಫಸ್ಟು ರಜನಿ ಸರ್ ಮೂವಿನೇ ನೋಡಿ 10ನೇ ತಾರೀಕು, ಆಮೇಲೆ ಚಿಕ್ಕ ಹುಡುಗರು ಸಿನಿಮಾ, ನಮ್ಮದು ಸಿನಿಮಾ ನೋಡಿ. 11th ಆದ್ರೂ ಅಷ್ಟೇ ರಜನಿ ಸರ್ ಮೂವಿನೇ ನೋಡಿ, ಆಮೇಲೆ ನಮ್ಮ ಸಿನಿಮಾ ನೋಡಿ. ಬಿಕಾಸ್ ವಿ ಆಲ್ಸೋ ಲವ್ ಹಿಮ್. Also, this is in general. There's something interesting about your fan meet videos. There is something very nice and there's something very wrong also. But in general, how are you experiencing these fan meet videos that you actually travel from here every Sunday to meet them? You have to tell because there are your only VIPs. nice things. What is wrong? Wrong ಅಲ್ಲ, ಅದು ಒಂದೊಂದ್ಸತಿ ಟ್ರೋಲ್ ಆಗುತ್ತೆ. ಅದು ಇಟ್ಕೊಂಡು ಟ್ರೋಲ್ ಮಾಡ್ತಾರೆ. ಅದ್ರ ಬಗ್ಗೆ ಕೇಳಿ. ಅದರಿಂದ ವ್ಯೂಸ್ ಆಗತ್ತಾ, ಅದರಿಂದ ಅವ್ರಿಗೆ ಫಾಲೋವರ್ಸ್ ಆಗತ್ತಾ, ಹಂಗೆ ಅದರಿಂದ ಟ್ರೋಲ್ ಆದವ್ರು ನಮ್ಮ ಹುಡುಗರು ಫೇಮಸ್ ಆಗ್ತಾರ, ಅವ್ರಿಗೂ ಖುಷಿ ಆಗತ್ತಾ, So all for ನೋಡೋರ್ಗೆಲ್ಲರಿಗೂ ಎಂಟರ್ಟೈನ್ಮೆಂಟಾ, ನಿಮ್ಮವ್ರಿಗೂ ರೀಚ್ ಆಗಿದ್ಯಾ, ಏನು ರಾಂಗ್ ಇಲ್ಲ ಮೇಡಮ್. there is nothing wrong ಅಂತ. ಏನು ರಾಂಗ್ ಇಲ್ಲ. But generally your experience of meeting your VIPs every Sunday. ಅವರಿಂದನೇ ನಾನು ಇವತ್ತು ಇರೋದು. ನೀವು ಇವತ್ತು ನನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀರಾ ಅಂದರೆ ಅವರಿಂದನೇ ಮೇಡಮ್. ಯಾಕೆಂದರೆ ತುಂಬ ಊರುಗಳಿಂದ ಬರ್ತಾರೆ, ಪ್ರತಿ ಸಂಡೇ ಬರ್ತಾರೆ ನಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋದಕ್ಕೆ ಲೈನಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು. ಅದಕ್ಕೆ ನಾನು ಹೇಳಿದ್ದು, ನೀವು ಪೇಷನ್ಸ್ ಎಷ್ಟಿದೆ ಅಂದರೆ ಯು ಲಿಸನ್ ಟು ದೆಮ್. ಅವ್ರು ಎಷ್ಟೇ ಆ ಲೆಂತ್ ಗಟ್ಟಲೆ ಒಂದು ಹಾಡು ಹೇಳ್ತಾ ಇದ್ರು ಅದೇ ಇದರೊಳಗೆ ನೀವು ನಿಂತ್ಕೊಂಡು ಹಾಡು ಕೇಳಿಸ್ಕೊತಾ ಇರ್ತೀರಾ. ಏನು ಗೊತ್ತಾ, ನೀವು ನನ್ನನ್ನು ಒಂದು ಆ್ಯಂಗಲಲ್ಲಿ ನೋಡ್ತಾ ಇದ್ದೀರಲ್ಲ, ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅಂತ ಕೇಳಿ ಎಲ್ಲರಿಂದ ಏನಾದರೂ ಕಲಿಯೋದಿರುತ್ತೆ. ಪೇಷನ್ಸ್ ಅಂತ ಹೇಳುತ್ತೆ. ಎಲ್ಲದಕ್ಕೂ ಒಂದು ಆನ್ಸರು ಹೇಳ್ತೀನಿ ನಾನು. ಅವ್ರು ಎಷ್ಟು ಪ್ರಿನ್ಸಿಪಲ್ಡ್ ಅಂದರೆ, ನಾನು 10 ಗಂಟೆಗೆ ಮೀಟ್ ಮಾಡ್ತೀನಿ ಅಂದರೆ ಹುಬ್ಳಿಯಿಂದ ಎಷ್ಟು ಗಂಟೆಗೆ ಹೊರಡಬೇಕು, ರಾಯಚೂರಿಂದ ಎಷ್ಟು ಗಂಟೆಗೆ ಹೊರಡಬೇಕು. ಅವ್ರು ಎಷ್ಟು ಆರ್ಗನೈಸ್ಡಾಗಿ ಬೆಳಗಿನ ಜಾವ ಹೊರಡ್ತಾರೆ, ಇಲ್ಲ ಹಿಂದಿನ ದಿವಸ ಹೊರಡ್ತಾರೆ. ಅವ್ರುಗಳಿಂದ ಪ್ರಿನ್ಸಿಪಲ್ ಅವ್ರು ಎಷ್ಟು ಆರ್ಗನೈಸ್ಡ್, ಅದನ್ನು ನಾನು ಕಲಿಬೋದು. ಅಷ್ಟು ದೂರದಿಂದ ಬಂದು ಲೈನಲ್ಲಿ ನಿಂತ್ಕೊಂಡು ಅಲ್ಲೆಲ್ಲೋ ನಿಂತ್ಕೊಂಡು ಇವ್ರದ್ದೆಲ್ಲ ಮುಗಿಸ್ಕೊಳ್ಳೋವರೆಗೂ ಕಾಯ್ತಾರಲ್ಲ, ನಂದೆಲ್ಲ ಪೇಷನ್ಸು. ಅಲ್ಲಿ ಹಿಂದೆ ಇರ್ತಾನಲ್ಲ, ಅವನಿಂದ ನಾನು ಕಲಿಯೋದೇನು ಅಂದರೆ ಅವ್ನ ಪೇಷನ್ಸು. ಇಲ್ಲಿ ನನ್ನ ಮುಂದೆ ಬಂದು ನನಗಿಂತ ಚೆನ್ನಾಗಿ ಡೈಲಾಗ್ ಹೇಳಬೇಕು ಅಂತ ಹೇಳಿ ಸ್ಟೈಲೆಲ್ಲ ಮಾಡ್ತಾರಲ್ಲ, ಅವರಿಂದ ನಾನೇನು ಕಲಿಯೋದು? ಅವ್ರ ಆ್ಯಟಿಟ್ಯೂಡು, ಅವರ ಕಾನ್ಫಿಡೆನ್ಸ್. ಸೊ ಇದೆಲ್ಲ ಆದಮೇಲೆ ಥ್ಯಾಂಕ್ಸ್ ಫಾರ್ ದ ಟೈಮ್ ಅಂತಾರಲ್ಲ, ಅದರಿಂದ ಏನು ಕಲಿತೀನಿ ಅಂದರೆ ಅವರ ಕ್ಯಾರೆಕ್ಟರ್. ಇಷ್ಟೆಲ್ಲ ಕಾಯಿಸಾದ್ಮೇಲೂ ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ. ನಾನೇ ಇನ್ನೂ ಅವ್ರುಗಳಿಂದ ಕಲಿತಾ ಇದ್ದೀನಿ. ಸೊ ನಾನು ಪೇಷಂಟಾಗಿರ್ತೀನಿ, ನಾನು ಮಾತ್ರ ತೋರಿಸ್ತಾರೆ, ಅದಕ್ಕೆ ನಿಮ್ಗೆ ಅನಿಸ್ತಾ ಇದೆ. ನಾನೇ ಇನ್ನೂ ಅವ್ರುಗಳಿಂದ ಕಲಿತಾ ಇದ್ದೀನಿ. ಎಷ್ಟೊಂದು ಜನ ಹಾಡು ಬರೀತಾರೆ, ಎಲ್ಲಿ ನನಗೆ ಬರೆಯೋಕೆ ಹೇಳಿ, ನನಗೆ ಬರೋಲ್ಲ, ಅವರಿಂದ ನಾನು ಕಲಿಬೇಕಲ್ವ. ಸೊ ತುಂಬ ಕಲಿಯೋದಿದೆ ನಮ್ಮ VIPಸಿಂದನೇ. ಸೊ ನಮಗಿಂತ ಅಲ್ಟಿಮೇಟ್ ಅವರೇ. 5 films old, what's your personal definition of cinema today? There is no shortcut for anything. You depend on your uncle Arjun Sarja. Why should I not? Who do you admire as a role model outside your family? I don't think so. 12 years and 5 films. Whom do you blame for the delays? Dhruva Sarja himself. Only Dhruva Sarja and Dhruva Sarja. Considering the gap between each film, how many movies do you realistically think you can do in your career? Yet to think. How do you handle trolls and critics? Positive. What's your favorite genre of films to watch? Love stories. Do you favor working with certain directors or is it purely a matter of comfort?
ಮ್ಯಾಟ್ರ್ ಆಫ್ ಕಾಂಟೆಂಟ್. List your lineup of projects. KD2, ಅದಾದಮೇಲೆ ಪೀಪಲ್ಸ್ ಮೀಡಿಯಾ ಅವ್ರದ್ದೊಂದು ಸಿನಿಮಾ ಇದೆ, ಅದಾದಮೇಲೆ ರಾಘವೇಂದ್ರ ಹೆಗಡೆ ಸರ್ದೊಂದು ಸಿನಿಮಾ ಇದೆ, ಅದಾದಮೇಲೆ ಇನ್ನೊಂದು ಸಿನಿಮಾಗಳು ಮಾಡ್ತೀನಿ. ಅದು ಹೇಳಿ, ಅದೇ ನನ್ಗೆ ಇಂಪಾರ್ಟೆಂಟ್. ಅದಕ್ಕೆ ಇಮಿಡಿಯೇಟಾಗಿ ಅಡ್ವಾನ್ಸ್ ಕೊಡಿ, ಒಳ್ಳೆ ಕತೆ ಹೇಳಿ, ಇಮಿಡಿಯೇಟಾಗಿ ಇಲ್ಲೇ ಹೇಳ್ತೀನಿ. ಅಲ್ಲ, ಇನ್ನೊಂದು ಇದೆಯಲ್ಲ, ಬೇಡವಾ ಇಲ್ಲಿ ಹೇಳೋದು? ಬೇಡ. ಐ ರೆಸ್ಪೆಕ್ಟ್ ಯು. ಓಕೆ. Given your flight phobia, would you skip projects that require shooting abroad even if offered 100 crore? ಡೈರೆಕ್ಟರ್ ಹತ್ರ ಮಾತಾಡ್ಕೊತೀನಿ, ನೋಡುಗರು 100 crores ಕೊಡ್ತಾರಂತೆ ಪ್ರೊಡ್ಯೂಸರು, ಇಲ್ಲೇ ಎಲ್ಲ ಮಾಡೋರು ಸ್ಕ್ರಿಪ್ಟಲ್ಲಿ. ನಿಮ್ಮ ಕ್ಯಾರೆಕ್ಟರ್ ಅಲ್ಲಿ ಏನು ಇಷ್ಟ ಆಯ್ತು? ಮಾರ್ಟಿನ್ ಕ್ಯಾರೆಕ್ಟರ್ ಅಲ್ಲಿ ಕ್ಯಾರೆಕ್ಟರ್ ಹಿಮ್ಸೆಲ್ಫ್. The character himself. Character himself. Okay. Describe Martin in 3 words. Who is Martin? Have you and Arjun not been on speaking terms for the past few months? True or false? False. Will you promise that Martin will be released on time? There are a lot of doubts. It will be released in time. That is? October 11th. Okay. If you have to say something to the audience? ದಯವಿಟ್ಟು ಎಲ್ಲರೂ ಅಕ್ಟೋಬರ್ 11ನೇ ತಾರೀಕು ನಾಡ ಹಬ್ಬ ದಸರಾ ದಿವಸ ಬಿಡುಗಡೆ ಆಗ್ತದೆ. ನೀವು ಯಾವ ರೀತಿ ಅದ್ದೂರಿ ಬಹುದೂರ್ ಭರ್ಜರಿ ಪೋಗರಿಗೆ ಆಶೀರ್ವಾದ ಮಾಡಿದ್ರು. ನಿಜ ಹೇಳ್ತೀನಿ, ಈ ಸಿನಿಮಾನು ಅಷ್ಟೇ ಭಯ ಭಕ್ತಿ ಶ್ರದ್ಧೆಯಿಂದ ಮಾಡಿದ್ದೀವಿ. ದಯವಿಟ್ಟು ಕುಟುಂಬದ ಸಮೇತ, ಸ್ನೇಹಿತರು ಸಮೇತ ಎಲ್ಲರೂ ಅಕ್ಟೋಬರ್ 11ಕ್ಕೆ ಹೋಗಿ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಆಂಜನೇಯ.